ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಶಾಂತಿ ನಿಮ್ಮೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 13ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಇಂದಿನ ಶುಭ ಸಂದೇಶವು ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ದೇವರನ್ನ ಪ್ರೀತಿಸುವುದು ನಮ್ಮ ಆದ್ಯ ಕರ್ತವ್ಯ. ನಿನ್ನ ಇಡೀ ಹೃದಯದಿಂದಲೂ, ಇಡೀ ಶಕ್ತಿಯಿಂದಲೂ, ಸಂಪೂರ್ಣ ಆತ್ಮದಿಂದಲೂ ಏಕದೇವರನ್ನು ನೀನು ಪ್ರೀತಿಸು, ಆರಾಧಿಸು. ಪ್ರೀತಿಯ ಸಹೋದರ ಸಹೋದರಿಯರೇ, ಕೆಲವೊಂದು ಸಾರಿ ಸಂಪೂರ್ಣ ಮನಸ್ಸಿನಿಂದ, ಇಡೀ ಹೃದಯದಿಂದ ನಾವು ದೇವರನ್ನ ಪ್ರೀತಿಸದೆ, ಅವರಲ್ಲಿ ವಿಶ್ವಾಸವಿಡದೆ, ಕೆಲವೊಂದು ಸಾರಿ ನಮ್ಮ ವಿಶ್ವಾಸವನ್ನು ಇತರ ವ್ಯಕ್ತಿಗಳ ಮೇಲೆ ಮತ್ತು ವಸ್ತುಗಳ ಮೇಲೆ ಇಟ್ಟು ನಮ್ಮ ಜೀವನವನ್ನು ನಡೆಸಿದಂತಹ ಸಂದರ್ಭಗಳಿದ್ದಲ್ಲಿ ನಮ್ಮ ಪಾಪವನ್ನು ಒಪ್ಪಿಕೊಂಡು ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ನಡತೆಯಿಂದಲೂ ಕರ್ತವ್ಯದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ವಿವೇಚಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸ್ಥಾಪಿಕೆಯಾದ ಸಂತಾಪನೆ ಮನವನ್ನು ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. Jai
ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಕೃಪಾವರದ ದತ್ತ ಸ್ವೀಕಾರದಿಂದ ನಮ್ಮನ್ನು ನಿಮ್ಮ ಬೆಳಕಿನ ಮಕ್ಕಳನ್ನಾಗಿ ಆರಿಸಿದ್ದೀರಿ. ಅಬದ್ಧ ಬೋಧನೆಗಳ ಅಂಧಕಾರದಲ್ಲಿ ಅದೃಷ್ಟರಾಗದೆ ಸದಾ ಸತ್ವದ ಉಜ್ವಲ ಬೆಳಕಿನಲ್ಲಿ ನಾವು ಸ್ಥಿರವಾಗಿ ನಿಲ್ಲುವಂತೆ ಕರುಣಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಎರಡನೆಯ ಅರಸರು ಗ್ರಂಥದಿಂದ ವಾಚನ. ಒಂದು ಸಾರಿ ಎಲೀಷನು ಶೆಲೋಮಿಗೆ ಹೋದನು. ಅಲ್ಲಿ ಒಬ್ಬ ಸ್ತ್ರೀಯು ಶ್ರೀಮಂತ ಮಹಿಳೆ ಇದ್ದಳು. ಆಕೆ ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯಪಡಿಸಿದಳು. ಅಂದಿನಿಂದ ಅವನು ಆ ಮಾರ್ಗವಾಗಿ ಹೋಗುವಾಗಲೆಲ್ಲ ಆ ಮನೆಯಲ್ಲಿ ಊಟ ಮಾಡುತ್ತಿದ್ದನು. ಆ ಮಹಿಳೆ ತನ್ನ ಗಂಡನಿಗೆ, ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಿರುವ ಈ ವ್ಯಕ್ತಿಯು ಒಬ್ಬ ಸಂತನು ಹಾಗೂ ಸತ್ಪುರುಷನು ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು. ಆದುದರಿಂದ ನಾವು ಅವನಿಗಾಗಿ ಮಾಳಿಗೆಯ ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟೋಣ. ಅದರಲ್ಲಿ ಒಂದು ಮಂಚ, ಕುರ್ಚಿ, ಮೇಜು ಮತ್ತು ದೀಪಸ್ತಂಭ ಇವುಗಳನ್ನು ಇಡೋಣ. ಅವನು ಇಲ್ಲಿಗೆ ಬಂದಾಗಲೆಲ್ಲ ಅದರಲ್ಲಿ ವಾಸ ಮಾಡಲಿ ಎಂದು ಹೇಳಿದಳು. ಒಂದು ದಿನ ಎಲೀಷನು ಅಲ್ಲಿಗೆ ಬಂದು ಆ ಕೋಣೆಯೊಳಗೆ ಪ್ರವೇಶಿಸಿ ದಣಿವಾರಿಸಿಕೊಂಡನು. ಆಮೇಲೆ ಎಲೀಷನು ಗೆಹಜಿಯನನ್ನು, ನಾವು ಆಕೆಗೆ ಯಾವ ಉಪಕಾರವನ್ನು ಮಾಡಬಹುದು ಎಂದು ಕೇಳಿದನು. ಅವನು, ಆಕೆಗೆ ಮಗನಿಲ್ಲ, ಗಂಡ ಮುದುಕನಾಗಿದ್ದಾನೆ ಎಂದನು. ಅದನ್ನು ಕೇಳಿ ಎಲೀಷನು ಆ ಮಹಿಳೆಯನ್ನು ಕರೆಯಬೇಕೆಂದು ಆಜ್ಞಾಪಿಸಿದನು. ಅವನು ಹೋಗಿ ಅವಳನ್ನು ಕರೆಯಲು ಆಕೆ ಬಂದು
ಬಾಗಿಲ ಹತ್ತಿರ ನಿಂತುಕೊಂಡಳು. ಎಲೀಷನು ಆಕೆಗೆ, ಬರುವ ವರ್ಷ ಇದೇ ಕಾಲದಲ್ಲಿ ನೀನು ಒಬ್ಬ ಮಗನನ್ನು ಅಪ್ಪಿಕೊಂಡಿರುವೆ ಎಂದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನ್ನು. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನ್ನು. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಚಲ ಪ್ರೀತಿಯನ್ನು. ಸಾರುವೆಂತರಲಾಂತರಕ್ಕೂ ನಿನ್ನ ಸತ್ಯತೆಯನ್ನು. ನಿನ್ನ ಚಲ ಪ್ರೀತಿ ಪ್ರಭು ನನಗೆ ಶಾಶ್ವತ ಸಿದ್ಧ. ನಿನ್ನ ಸತ್ಯತೆಯಾಗಸದಂತೆ ಸ್ಥಿರ ಸ್ಥಾಪಿತ. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನ್ನು. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನ್ನು. ಧನ್ಯರು ಪ್ರಭು ನಿನಗೆ ಜಯಕಾರ ಹಾಡುವವರು. ನಿನ್ನ ಮುಖದ ಪ್ರಕಾಶದೊಳವರು ನಡೆಯುವರು. ಆನಂದಿಸುವರವರು ಸದಾ ನಿನ್ನ ನಾಮದಲ್ಲಿ. ಪ್ರವರ್ತಿಸುವರವರು ನಿನ್ನ ನ್ಯಾಯ ನೀತಿಯಲ್ಲಿ. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನ್ನು. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನ್ನು. ಅವರ ಶಕ್ತಿ ಸಾಮರ್ಥ್ಯದ ಪ್ರತಿಭೆ ನಿನ್ನದೇ. ನಿನ್ನ ದಯೆಯಿಂದ ನಮಗೆ ಕೋಡು ಮೂಡಿದೆ. ಗುರಾಣಿಯಂತಿಹ ನಮ್ಮ ರಾಜನು ಪ್ರಭುವಿನವನೇ. ಇಸ್ರಾಯೇಲಿನ ಪರಮ ಪಾವನ ಸ್ವಾಮಿಗೆ ಸೇರಿದವನೇ. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನ್ನು. ಪ್ರಭು ಪ್ರೀತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನ್ನು. ಎರಡನೆಯ ವಾಚನ. ಪೌಲನು ರೋಮನ್ನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಕ್ರಿಸ್ತ ಯೇಸುವಿನವರಾಗಲು ದೀಕ್ಷಾಸ್ಥಾನ ಹೊಂದಿರುವ ನಾವು ಅವರ ಮರಣದಲ್ಲಿ ಪಾಲುಗಾರರಾಗಲು
ದೀಕ್ಷಾಸ್ಥಾನ ಪಡೆದೆವು ಎಂಬುದು ನಿಮಗೆ ತಿಳಿಯದೆ. ಹೀಗಿರಲಾಗಿ ದೀಕ್ಷಾಸ್ಥಾನ ಮಾಡಿಸಿಕೊಂಡಾಗ ಅವರ ಮರಣದಲ್ಲಿ ಪಾಲುಗಾರರಾದ ನಮಗೆ ಅವರೊಡನೆ ಸಮಾಧಿಯೂ ಆಯಿತು. ಆದುದರಿಂದ ತಂದೆಯ ಮಹಿಮಾ ಶಕ್ತಿಯಿಂದ ಕ್ರಿಸ್ತ ಯೇಸು ಮರಣದಿಂದ ಪುನರುತ್ಥಾನ ಹೊಂದಿದಂತೆಯೇ ನಾವು ಸಹ ಹೊಸ ಜೀವವನ್ನು ಹೊಂದಿ ಬಾಳುತ್ತೇವೆ. ಕ್ರಿಸ್ತ ಯೇಸುವಿನೊಂದಿಗೆ ನಾವು ಮರಣ ಹೊಂದಿದ್ದರೆ ಅವರೊಡನೆ ನಾವು ಜೀವಿಸುತ್ತೇವೆ. ಇದೇ ನಮ್ಮ ವಿಶ್ವಾಸ. ಯೇಸು ಕ್ರಿಸ್ತರನ್ನು ಮರಣದಿಂದ ಎಬ್ಬಿಸಲಾಯಿತು ಎಂಬುದನ್ನು ನಾವು ಬಲ್ಲೆವು. ಆದುದರಿಂದ ಅವರು ಇನ್ನು ಎಂದಿಗೂ ಸಾಯುವುದಿಲ್ಲ. ಸಾವಿಗೆ ಅವರ ಮೇಲೆ ಯಾವ ಅಧಿಕಾರವೂ ಇಲ್ಲ, ಏಕೆಂದರೆ ಅವರು ಪಾಪದ ಪಾಲಿಗೆ ಒಂದೇ ಸಾರಿಗೆ ಮಾತ್ರವಲ್ಲ, ಎಂದೆಂದಿಗೂ ಸತ್ತವರು. ಅವರು ಈಗ ಜೀವಿಸುವುದು ದೇವರಿಗಾಗಿಯೇ. ಅಂತೆಯೇ ನೀವು ಸಹ ಪಾಪದ ಪಾಲಿಗೆ ಸತ್ತವರೆಂದು ದೇವರಿಗಾಗಿ ಮಾತ್ರ ಯೇಸು ಕ್ರಿಸ್ತರಲ್ಲಿ ಜೀವಿಸುವವರೆಂದು ಪರಿಗಣಿಸಿರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಿಸಲಿ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ತಂದೆಯನ್ನು ಅಥವಾ ತಾಯಿಯನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ಮಗನನ್ನು ಅಥವಾ ಮಗಳನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ತನ್ನ ಶಿಲುಬೆಯನ್ನು ಹೊತ್ತು ನನ್ನನ್ನು ಹಿಂಬಾಲಿಸದವನು ನನ್ನವನಾಗಲು ಯೋಗ್ಯನಲ್ಲ.
ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವವನು ಅದನ್ನು ಕಳೆದುಕೊಳ್ಳುತ್ತಾನೆ. ನನಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಾಪಾಡಿಕೊಳ್ಳುತ್ತಾನೆ. ನಿಮ್ಮನ್ನು ಸ್ವಾಗತಿಸುವವನು ನನ್ನನ್ನು ಸ್ವಾಗತಿಸುತ್ತಾನೆ. ನನ್ನನ್ನು ಸ್ವಾಗತಿಸುವವನು ನನ್ನನ್ನು ಕಳುಹಿಸಿಕೊಟ್ಟಾತನನ್ನೇ ಸ್ವಾಗತಿಸುತ್ತಾನೆ. ಪ್ರವಾದಿಯನ್ನು ಸ್ವಾಗತಿಸುವವನು ಪ್ರವಾದಿಗೆ ಸಿಗುವ ಪ್ರತಿಫಲವನ್ನು ಪಡೆಯುತ್ತಾನೆ. ಸತ್ಪುರುಷನೆಂದು ಸ್ವಾಗತಿಸುವವನು ಸತ್ಪುರುಷನಿಗೆ ಸಿಗುವ ಪ್ರತಿಫಲವನ್ನು ಪಡೆಯುತ್ತಾನೆ. ಯಾರಾದರೂ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಅವನು ನನ್ನ ಶಿಷ್ಯನೆಂದು ಕುಡಿಯಲು ಒಂದು ಲೋಟ ತಣ್ಣೀರನ್ನು ಕೊಟ್ಟರೂ ಅದಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯದೆ ಹೋಗದೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಪ್ರಭುವಿನ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಮತ್ತು ನೆಚ್ಚಿನ ಮಕ್ಕಳೇ, ಇವತ್ತಿನ ಶುಭ ಸಂದೇಶ ನಮಗೆ ಸ್ವಸ್ಥವಾದ ಒಂದು ಸಂದೇಶವನ್ನು ನೀಡ್ತಾ ಇದೆ. ಪ್ರಭು ತಮ್ಮ ಶಿಷ್ಯರಿಗೆ ಹೀಗೆಂದರು, ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ತಂದೆಯನ್ನು ಮತ್ತು ತಾಯಿಯನ್ನು ಪ್ರೀತಿಸುವವನು ನನ್ನವನಾದರೂ ಯೋಗ್ಯನಲ್ಲ. ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ಮಗನನ್ನು ಮತ್ತು ಮಗಳನ್ನು ಪ್ರೀತಿಸುವವನು ನನ್ನವನಾದರೂ ಯೋಗ್ಯನಲ್ಲ. ತನ್ನ ಶಿಲುಬೆಯನ್ನು ಹೊತ್ತು ನನ್ನನ್ನು ಹಿಂಬಾಲಿಸುವವನು ನನ್ನನ್ನಾಗಲು ಸಾಧ್ಯ. ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವವನು ಅದನ್ನು ಕಳೆದುಕೊಳ್ಳುತ್ತಾನೆ. ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಾಪಾಡಿಕೊಳ್ಳುತ್ತಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಸಂದೇಶ ಇಷ್ಟೇ: ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಆತ್ಮನಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ ದೇವರನ್ನು ಮಾತ್ರ ಪ್ರೀತಿಸು ಮತ್ತು ಸಂಪೂರ್ಣವಾಗಿ ಪ್ರೀತಿಸು. ದೇವರ ಕರೆಗೆ ಹಲವಾರು ವಿಧಗಳಲ್ಲಿ ನಾವು ಉತ್ತರವನ್ನು ನೀಡಬಹುದು. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಸರ್ವೇಶ್ವರ ಮತ್ತು ಇಸ್ರಾಯೇಲ್ ಜನರು ಅವರ ಮಧ್ಯಕ್ಕೆ ಒಂದು ಸಂಬಂಧ ಇತ್ತು. ಆ ಸಂಬಂಧ ಸಾಮಾನ್ಯ ಸಂಬಂಧವಲ್ಲ, ಒಂದು ಒಡಂಬಡಿಕೆಯಾಗಿತ್ತು. ಆ ಒಡಂಬಡಿಕೆ ಏನು? ಒಡಂಬಡಿಕೆ ಇಷ್ಟೇ: ನೀವು ನನ್ನ ಪ್ರಜೆ, ನೀವು ನನ್ನ ಜನರು, ನಾನು ನಿಮ್ಮ ಸರ್ವೇಶ್ವರ. ಯು ಆರ್ ಮೈ ಪೀಪಲ್ ಅಂಡ್ ಐ ಆಮ್ ಯುವರ್ ಗಾಡ್. ನಾನು ನಿಮ್ಮ ಸರ್ವೇಶ್ವರ, ನೀವು ನನ್ನ ಜನರು. ಅದಕ್ಕಾಗಿ ನಾನು ನೀವು ಇಬ್ಬರಲ್ಲ, ನಾವು ಒಂದಾಗಿ ಬಾಳಬೇಕು. ಯಾಕೆಂದರೆ ನಮ್ಮಲ್ಲಿ ವಿವಾಹದ ಸಂಬಂಧ ಏನಿದೆ ಅದೇ ರೀತಿಯ ಸಂಬಂಧ ನಮ್ಮದು. ನೀವು ನನ್ನ ಜನರು. ಆದರೆ ಇಸ್ರಾಯೇಲ್ ಜನರು ಏನು ಮಾಡಿದ್ರು? ಪದೇ ಪದೇ ಈ ದೇವರನ್ನ ಬಿಟ್ಟು ಆ ಒಡಂಬಡಿಕೆಯನ್ನು ಕಾಪಾಡದೆ ಅವರು ಇತರ ದೇವರುಗಳನ್ನ ಪೂಜಿಸತೊಡಗಿದರು. ಅದಕ್ಕೊಂದು ವಿಶೇಷವಾದ ದೃಷ್ಟಾಂತ ನಿರ್ಗಮನ ಗ್ರಂಥದಲ್ಲಿ 24ನೇ ಅಧ್ಯಾಯದಿಂದ ಹಿಡಿದು 34ನೇ ಅಧ್ಯಾಯ ತನಕ ಓದಿದ್ರೆ ಸಿಗುತ್ತೆ. ಅಂದು ಸರ್ವೇಶ್ವರನು ಮೋಸೆಗೆ ಹೇಳಿದ, ನೀನು ಸಿನಾಯಿ ಪರ್ವತಕ್ಕೆ ಬರಬೇಕು, ಒಬ್ಬನೇ ಬರಬೇಕು, ನಿನ್ನ ಜೊತೆಯಲ್ಲಿ ಯಾರೂ ಇರುವುದಕ್ಕೆ ಕೂಡದು,
ಪ್ರಾಣಿಗಳು ಕೂಡ, ಕುರಿ ಮಂದೆಯನ್ನು ಕೂಡ ನೀನು ತೆಗೆದುಕೊಂಡು ಬರುವುದಕ್ಕೆ ಕೂಡದು. ಪರ್ವತದ ಮೇಲೆ ಒಬ್ಬನೇ ಬಾ, ಅಲ್ಲಿ ನಿನಗೆ ನಾನು ದರ್ಶನ ನೀಡ್ತೇನೆ ಮತ್ತು ನಿನಗೆ 10 ಕಟ್ಟಳೆಗಳನ್ನು ಬರೆದಂತ ಫಲಕಗಳನ್ನು ನೀಡ್ತೇನೆ ಎಂಬುದಾಗಿ ವಚನವನ್ನು ನೀಡಿದರು. ಅದಕ್ಕಾಗಿ ಆತನು ಈ ತನ್ನ ಜವಾಬ್ದಾರಿಯನ್ನ, ಜನರನ್ನ ನೋಡಿಕೊಳ್ಳುವಂತ ಜವಾಬ್ದಾರಿಯನ್ನ ಆರೋನನಿಗೆ ಕೊಟ್ಟು ಆತನು ಪರ್ವತವನ್ನು ಏರಿದ. ಪರ್ವತವನ್ನು ಏರಿದವನು ಬೇಗನೆ ಹಿಂದಕ್ಕೆ ಬರ್ತಾನೆ ಎಂಬುದಾಗಿ ಜನರು ಯೋಚನೆ ಮಾಡಿಕೊಂಡಿದ್ದರು. 40 ದಿವಸಗಳಾದರೂ ಕೂಡ ಈತನು ಬರದೇ ಇರುವುದನ್ನು ನೋಡಿ ಜನರೆಲ್ಲರೂ ಕೂಡಿ ಆರೋನನಿಗೆ ಹೇಳಿದರು, ನಮಗೊಂದು ಕರುವನ್ನ ಮಾಡಿಕೊಡು, ಚಿನ್ನದ ಕರುವನ್ನ ಮಾಡಿ ಅದನ್ನು ಪೂಜಿಸೋಣ, ಈ ದೇವರು ನಮ್ಮನ್ನು ಬಿಟ್ಟು ಬಿಟ್ಟಿದ್ದಾರೆ ಎಂಬುದಾಗಿ ಅವರು ತಮ್ಮ ಚಿನ್ನವನ್ನ ತೆಗೆದುಕೊಂಡು ಬಂದು ಒಂದು ಕರುವನ್ನ ಮಾಡಿದ್ರು. ಆ ದನವನ್ನ, ಆ ಕರುವನ್ನ ಅವರು ಪೂಜಿಸತೊಡಗಿದರು. ಅದನ್ನು ಮಧ್ಯಕ್ಕಿಟ್ಟು ಧೂಪವನ್ನು ಹಾಕಿ ಅವರು ಅದರ ಸುತ್ತ ಡಾನ್ಸ್ ಮಾಡುವುದಕ್ಕೆ ಹೊರಟರು, ಆರಾಧನೆಯನ್ನು ಮಾಡುವುದಕ್ಕೆ ಪ್ರಾರಂಭಿಸಿದರು. 40 ದಿವಸ 40 ರಾತ್ರಿ ಸರ್ವೇಶ್ವರನ ಜೊತೆಯಲ್ಲಿದ್ದಂಥ ಈ 10 ಕಟ್ಟಳೆಗಳ 2 ಫಲಕಗಳನ್ನು ತೆಗೆದುಕೊಂಡು ಬರುವಾಗ ಮೋಸೆಯು ಕಂಡಿದ್ದು, ಜನರು ತನ್ನ ದೇವರನ್ನ ಬಿಟ್ಟು ಈ ಕರುವನ್ನ ಪೂಜಿಸ್ತಾ ಇದ್ದಾರೆ, ಇತರ ದೇವರು ಇದು, ಅನ್ಯ ಜನರ ದೇವರನ್ನ ತೆಗೆದುಕೊಂಡು ಬಂದು ಅದನ್ನ ಪೂಜಿಸ್ತಾ ಇದ್ದಾರೆ. ಆಗ ಆರೋನನಿಗೆ ಆತನಿಗೆ ಬಹಳಷ್ಟು ಸಿಟ್ಟು ಬರುತ್ತೆ. ಈ 2 ಫಲಕಗಳನ್ನ ನೆಲಗೆ ಎಸೆದು ಅದನ್ನ ಪುಡಿ ಪುಡಿ ಮಾಡಿಬಿಟ್ರು ಮತ್ತು ಕೆಳಗೆ ಬಂದು ಆಕ್ರೋಶದಿಂದ ಆರೋನನನ್ನ ಪ್ರಶ್ನಿಸಿದರು, ಏನು ಮಾಡ್ತಿದ್ದಿ? ಜನರಿಗೆ ಯಾವುದನ್ನ ತೋರಿಸಿಕೊಟ್ಟಿದ್ದಿ? ಈ ಕರುವನ್ನ ಪೂಜಿಸ್ತಾ ಇದ್ದಾರೆ ನನ್ನನ್ನು ಬಿಟ್ಟು. ಆಗ ಬೈಬಲ್ನಲ್ಲಿ ಬರೆದಂತ 2 ದೊಡ್ಡ ಸುಳ್ಳುಗಳು, ಅತಿ ದೊಡ್ಡ ಸುಳ್ಳುಗಳಲ್ಲಿ ಒಂದು ಸುಳ್ಳನ್ನ ಆತನು ಹೇಳಿದ. 2ನೇ ಸುಳ್ಳನ್ನು ತಿಳಿಸ್ತೇನೆ ನಿಮಗೆ. ಅತಿ ದೊಡ್ಡ ಸುಳ್ಳು ಬೈಬಲ್ನಲ್ಲಿ ಬರೆದಂತ ಆರೋನನು ಏನು ಹೇಳಿದ? ನಾನೇನೂ ಕರುವನ್ನ ಮಾಡಿಲ್ಲ, ಜನರು ತಮ್ಮ ಚಿನ್ನವನ್ನ ನನಗೆ ತಂದುಕೊಟ್ಟರು, ನಾನು ಬೆಂಕಿಯಲ್ಲಿ ಹಾಕಿದೆ, ಕರು ಹೊರಗೆ ಬಂತು ಬೆಂಕಿಯಿಂದ. ನೋಡಿ, ಇವತ್ತು ಎಲ್ಲಾದ್ರೂ ನಿಮ್ಮಲ್ಲಿ ಚಿನ್ನ ಇದ್ರೆ ನೋಡಿ, ಸ್ವಲ್ಪ ಬೆಂಕಿಯಲ್ಲಿ ಹಾಕಿ, ಕರುವಾಗಿ ಹೊರಗೆ ಬರುತ್ತಾ ನೋಡೋಣ. ಅತಿ ದೊಡ್ಡ ಸುಳ್ಳು ಆತನು ಹೇಳಿದ, ನಾನು ಜನರು ಕೊಟ್ಟಂತಹ ಚಿನ್ನವನ್ನ ಬೆಂಕಿಯಲ್ಲಿ ಹಾಕಿದೆ, ಬೆಂಕಿಯಿಂದ ಕರು ಹೊರಗೆ ಬಂತು, ಅದಕ್ಕೆ ಪೂಜಿಸ್ತಾ ಇದ್ದಾರೆ. ಇನ್ನೊಂದು ಸುಳ್ಳಿದೆ ಹೊಸ ಒಡಂಬಡಿಕೆಯಲ್ಲಿ. ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನಗೊಂಡಂತಹ ಸಂದರ್ಭದಲ್ಲಿ ಅಲ್ಲಿ ಅವರನ್ನ ಸಮಾಧಿಯನ್ನ ಕಾಯುವುದಕ್ಕೆ ಯಾರಾದರೂ ಇದನ್ನು ಹೊತ್ತುಕೊಂಡು ಹೋಗುತ್ತಾರೆ, ಶವವನ್ನ, ಶರೀರವನ್ನ ಅಂತ ಹೇಳಿ ಅಲ್ಲಿ ಸಿಪಾಯಿಗಳನ್ನ ಇಡಲಾಗಿತ್ತು, ಕಾವಲುಗಾರರನ್ನ ಇಡಲಾಗಿತ್ತು. ಆದರೆ ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನಗೊಂಡು ಸಮಾಧಿಯಲ್ಲಿ ಇಲ್ಲ. ಜನರೆಲ್ಲರೂ ನೋಡುವುದಕ್ಕೆ ಬರುವಂಥದ್ದು ಈ ಬರೀ ಸಮಾಧಿಯನ್ನ. ಇಲ್ಲಿ ಅಧಿಕಾರಿಗಳಿಗೆ ಭಯ ಹುಟ್ಟಿತು, ಈತನು ನಿಜವಾಗಿಯೂ ಪುನರುತ್ಥಾನಗೊಂಡಿದ್ದಾನೆ. ಅದಕ್ಕಾಗಿ ಈ ಸಿಪಾಯಿಗಳನ್ನ ಕರೆದು ಅವರಿಗೆ ಹೇಳಿದ್ದು, ನೋಡಿ, ನೀವು ಹೀಗಂತ ಹೇಳಿ, ನಾವು ನಡುರಾತ್ರಿಯಲ್ಲಿ ಗಾಢ ನಿದ್ರೆಯಲ್ಲಿದ್ದೆವು, ಆಗ ಶಿಷ್ಯರು ಬಂದು ಆತನನ್ನ ತೆಗೆದುಕೊಂಡು ಹೋಗಿದ್ದಾರೆ, ಕದ್ದುಕೊಂಡು ಹೋಗಿದ್ದಾರೆ ಎಂಬುದಾಗಿ ತಿಳಿಸಿರಿ. ನಾವು ಗಾಢ ನಿದ್ರೆಯಲ್ಲಿದ್ದೆವು, ಆ ಗಾಢ ನಿದ್ರೆಯಲ್ಲಿರುವಾಗ ನಾವು ನೋಡಿದೆವು, ಯಾರು ಬಂದು ಆ ಶರೀರವನ್ನು ತೆಗೆದುಕೊಂಡು ಹೋಗಿದ್ದಾರೆ ಎಂಬುದಾಗಿ. ಗಾಢ ನಿದ್ರೆಯಲ್ಲಿದ್ದಂಥವರು ನೋಡುವುದಾದರೂ ಹೇಗೆ? ಇನ್ನೊಂದು ದೊಡ್ಡ ಸುಳ್ಳು ಬೈಬಲ್ನಲ್ಲಿ ಲಿಖಿತವಾದಂಥದ್ದು. ಆದರೆ ಆ ಸುಳ್ಳು ಅಂದು ಆರೋನನು ಹೇಳಿದಂತಹ ಸುಳ್ಳು. ಪ್ರೀತಿಯ ಸಹೋದರ ಸಹೋದರಿಯರೇ, ಮೋಶೆಗೆ ಪುನಃ ಸಿನಾಯಿ ಪರ್ವತಕ್ಕೆ ಹೋಗಬೇಕಾಯಿತು. 2ನೇ ಸಾರಿ ಆತನು 40 ದಿವಸ 40 ರಾತ್ರಿ
ಪ್ರಾರ್ಥನೆಯಲ್ಲಿ ತೊಡಗಿದ ಮೇಲೆ ಸರ್ವೇಶ್ವರನು ಹೇಳಿದ್ದು, ಇನ್ನೂ 2 ಫಲಕಗಳನ್ನು ತೆಗೆದುಕೊಂಡು ಬಾ. ಈ ಮೊದಲ ಫಲಕದಲ್ಲಿ ಏನು ಬರೆಯಲಾಗಿತ್ತು ಅದೇ ಅಕ್ಷರಗಳನ್ನು ನಾನು ಈ ಫಲಕದಲ್ಲಿ ಬರೆಯುವೆ ಮತ್ತು ಅದನ್ನು ತೆಗೆದುಕೊಂಡು ಹೋಗು ಎಂಬುದಾಗಿ ಹೇಳಿದಾಗ ಆತನು ಫಲಕವನ್ನು ತೆಗೆದುಕೊಂಡು ಹೋದ. 40 ದಿವಸ 40 ರಾತ್ರಿ ಆತನು ಪ್ರಾರ್ಥನೆಯಲ್ಲಿ ತೊಡಗಿದ. ಸರ್ವೇಶ್ವರನ ಜೊತೆಯಲ್ಲಿದ್ದು ಆತನು ಮಾತುಕತೆಯನ್ನ ನಡೆಸಿದ. ಕೊನೆಗಂತೂ 2 ಫಲಕಗಳನ್ನು ತೆಗೆದುಕೊಂಡು 2ನೇ ಸಾರಿ ಆತನು ಕೆಳಗೆ ಬಂದ. ಏಕ ದೇವರನ್ನ ಪ್ರೀತಿಸು, ನಾನು ನಿಮ್ಮ ದೇವರು, ನೀವು ನನ್ನ ಪ್ರಜೆ ಎಂಬುದಾಗಿ ಮಾತಾಗಿತ್ತು, ಒಡಂಬಡಿಕೆಯಾಗಿತ್ತು. ಆದರೆ ಈ ಇಸ್ರಾಯೇಲ್ ಜನರು ಅದನ್ನ ಪಾಲಿಸಿಕೊಂಡು ಬಂದಿಲ್ಲ. ಅದಕ್ಕಾಗಿ ಮುಂದಿನ ವರ್ಷಗಳಲ್ಲಿ ಏನಾಯಿತು? ಉತ್ತರ ಇಸ್ರಾಯೇಲ್ ಅಸ್ಸೀರಿಯಾದವರಿಗೆ ಹೋಯಿತು. ಅಸ್ಸೀರಿಯ ಅರಸನು ಬಂದು ಅವರನ್ನ ಸೋಲಿಸಿ ತಮ್ಮ ಕೈವಶಕ್ಕೆ ತೆಗೆದುಕೊಂಡ. ಈಚೆಯಿಂದ ನೆಬೂಕದ್ನೆಚ್ಚರ್ ಬಂದು ಬಾಬಿಲೋನಿಯದಿಂದ ಬಂದು ಈ ದಕ್ಷಿಣ ಇಸ್ರಾಯೇಲ್ ಏನಿತ್ತು ಅದನ್ನ ಸೋಲಿಸಿ ಅಲ್ಲಿದ್ದಂಥ ದೇವಾಲಯವನ್ನ ಸಂಪೂರ್ಣ ನಾಶ ಮಾಡಿ ಆತನ ಜನರನ್ನ ತನ್ನ ದೇಶಕ್ಕೆ, ಬಾಬಿಲೋನ್ ದೇಶಕ್ಕೆ ಕರೆದುಕೊಂಡು ಹೋದ. ಹೀಗೆ ವಾಗ್ದಾನ ಭೂಮಿಯು ಅವರು ಕಳೆದುಕೊಂಡರು. ಅವರಿಗಿದ್ದಂಥ ಒಂದೇ ಒಂದು ದೇವಾಲಯವು ಮಣ್ಣು ಪಾಲಾಯಿತು. ಇನ್ನೂ ಏನೂ ಉಳಿದಿಲ್ಲ ಅವರಿಗೆ. ಇಂಥ ಪರಿಸ್ಥಿತಿ ಅವರಿಗೆ ಬಂದಿತ್ತು. ಯಾಕೆಂದರೆ ಇತರ ದೇವರನ್ನ ಪೂಜಿಸುವುದಕ್ಕಾಗಿ ತನ್ನ ದೇವರನ್ನ ಬಿಟ್ಟು, ಆ ಒಡಂಬಡಿಕೆಯನ್ನ ಬಿಟ್ಟು ಅವರು ಅದಕ್ಕೆ ತದ್ವಿರುದ್ಧವಾಗಿ ನಡೆದಿರುವುದಕ್ಕಾಗಿ. ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಕೇಳ್ತಾ ಇದ್ದೇವೆ, ನೀನು ನಿನ್ನ ತಂದೆ ತಾಯಿಯರನ್ನ ಪ್ರೀತಿಸುವುದಕ್ಕಿಂತ ಮಿಗಿಲಾಗಿ, ನಿನ್ನ ಮಕ್ಕಳನ್ನ ಪ್ರೀತಿಸುವುದಕ್ಕಿಂತ ಮಿಗಿಲಾಗಿ ನನ್ನನ್ನ ಪ್ರೀತಿಸು. ನೀನು ಎರಡನ್ನ ಪ್ರೀತಿಸುವುದಕ್ಕೆ ಸಾಧ್ಯವಿಲ್ಲ. ನಿನ್ನ ಆತ್ಮೀಯರನ್ನ ಪ್ರೀತಿಸ್ತೇನೆ ಮತ್ತು ಈಚೆಯಿಂದ ನಿಮ್ಮನ್ನು ಕೂಡ ಪೂಜಿಸ್ತೇನೆ, ನಿಮ್ಮನ್ನು ಪ್ರೀತಿಸ್ತೇನೆ. ಇದು ಆಗದು, ಇದು ಸಲ್ಲದು. ಒಂದೇ ನಿನ್ನ ಮಕ್ಕಳನ್ನ, ನಿನ್ನ ತಂದೆ ತಾಯರನ್ನ ಪ್ರೀತಿಸು. ಅಂದರೆ ಅವರು ಹೇಳ್ತಿರುವಂಥದ್ದು, ಮಕ್ಕಳನ್ನ ಬಿಟ್ಬಿಡು, ತಂದೆ ತಾಯರನ್ನ ಅನಾಥಾಶ್ರಮಕ್ಕೆ ಸೇರಿಸು, ಇದನ್ನ ಹೇಳ್ತಾ ಇಲ್ಲ. ಅವರು ಹೇಳ್ತಿರುವಂಥದ್ದು, ನನ್ನಲ್ಲಿರುವಂತಹ ಭಕ್ತಿಯನ್ನ, ನನ್ನಲ್ಲಿರುವಂತಹ ಪ್ರೀತಿಯನ್ನ ಇನ್ನೊಬ್ಬರಿಗೆ ಹಂಚಿಕೊಡಬೇಡ, ಕಾಂಪ್ರಮೈಸ್ ಮಾಡಿಕೊಳ್ಳಬೇಡ. ನಿನ್ನ ಮತ್ತು ದೇವರ ಸಂಬಂಧದಲ್ಲಿ ಕಾಂಪ್ರಮೈಸ್ ಮಾಡುವುದಕ್ಕೆ ಹೋಗಬೇಡ. ಯಾವುದೇ ರೀತಿಯಲ್ಲಿ ಸ್ವಲ್ಪ ನಾವು ಸುಧಾರಿಸಿಕೊಳ್ಳೋಣ ಎಂಬಂತ ಭಾವನೆ ಬರುವುದಕ್ಕೆ ಕೂಡದು. ನನ್ನ ಮತ್ತು ನಿಮ್ಮ ಸಂಬಂಧ ಅದು ಶಾಶ್ವತವಾಗಿ ಉಳಿಬೇಕು. ಇದು ಪ್ರಭು ಹೇಳುವಂತ ಮಾತು. ಕಾಂಪ್ರಮೈಸ್ ನಲ್ಲಾದ ನನಗೆ ನೆನಪಿ ಬರುವಂತ ಒಂದು ಸುಂದರವಾದ ಕತೆ. ನಸ್ರುದ್ದೀನ್ ಎಂಬಂತವನು ಮರಳುಗಾಡು ಪ್ರದೇಶದಲ್ಲಿದ್ದ. ಆತನು ಮರಳುಗಾಡು ಪ್ರದೇಶದಲ್ಲಿ ಕಾರು ಬಸ್ಸುಗಳಿಲ್ಲ, ಒಂಟೆಗಳು ಮಾತ್ರ. ತನ್ನದೇ ಆದಂತಹ ಒಂದು ಒಂಟೆಯನ್ನ ಇಟ್ಟುಕೊಂಡಿದ್ದ. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಒಂಟೆಯ ಮೇಲೆ ಕುಳಿತುಕೊಂಡು ಸವಾರಿ ಮಾಡ್ತಾ ಇದ್ದ. ಹೀಗೆ ಸವಾರಿ ಮಾಡಬೇಕಾದ್ರೆ ಅದೊಂದು ಡಿಸೆಂಬರ್ ತಿಂಗಳು, ಚಳಿ ಆಗಲೇ ಪ್ರಾರಂಭ ಆಗಿತ್ತು. ಅದು ಕೂಡ ಮರಳುಗಾಡಿನಲ್ಲಿ ಬಹಳಷ್ಟು ಚಳಿ. ಈ ಚಳಿಯಲ್ಲಿ ತನ್ನ ಒಂಟೆಯ ಮೇಲೆ ಕೂತು ಆತನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪಲಾಯನ ಮಾಡುವಾಗ ರಾತ್ರಿ ಆಯಿತು, ಕತ್ತಲೆ ಆಯಿತು. ಅಲ್ಲಿ ರಸ್ತೆಗಳಿಲ್ಲ, ರಸ್ತೆ ಬದಿಯಲ್ಲಿ ಲೈಟ್ಗಳಿಲ್ಲ, ಯಾವುದೇ ರೀತಿಯಲ್ಲಿ ದಾರಿ ಕಾಣಿಸ್ತಾ ಇಲ್ಲ ಎಲ್ಲಿಗೆ ಹೋಗಬೇಕು ಅಂತ ಹೇಳಿ. ಅದಕ್ಕಾಗಿ ರಾತ್ರಿ ಯಾರು ಕೂಡ ಪ್ರಯಾಣವನ್ನು ಮಾಡ್ತಾ ಇದ್ದಿಲ್ಲ. ತನ್ನ ಒಂಟೆ ಮೇಲಿದ್ದಂಥ ಒಂದು ಡೇರೆ ಇತ್ತು, ಅದನ್ನ ತೆಗೆದುಕೊಂಡು ಬಂದು ಅಲ್ಲಿ ಆತನು ಗೂಟಗಳನ್ನು ಹಾಕಿ ಡೇರೆಯನ್ನು ಮಾಡಿದ. ತಾನು ಒಳಗೆ ಮಲ್ಕೊಂಡ ಮತ್ತು ತನ್ನ ಒಂಟೆಯನ್ನ ಒಂದು ಗೂಟಕ್ಕೆ ಹೊರಗೆ ಕಟ್ಟಿದ. ಚಳಿ ಮತ್ತು ಜಾಸ್ತಿ ಆಯಿತು. ಸುಮಾರು 12 ಗಂಟೆ ಆದಾಗ ಚಳಿ ತಡೆಯಲಾರದೆ ಒಂಟೆಯು ಅಂದಿತು ನಸ್ರುದ್ದೀನ್ಗೆ, ತನ್ನ ಯಜಮಾನ ನೋಡು, ಬಹಳಷ್ಟು ಚಳಿ ಇಲ್ಲಿ, ನಾನಂತೂ ಚಳಿಯಲ್ಲಿ ಈಗಾಗಲೇ ಸತ್ತು ಹೋಗ್ತಾ ಇದ್ದೇನೆ. ನನ್ನ ಮೂಗನ್ನ
ಒಳಗಿಡುವುದಕ್ಕೆ ಸ್ವಲ್ಪ ಜಾಗ ಕೊಡು. ನನ್ನ ಮೂಗನ್ನ ಒಳಗಿಟ್ಟರೆ ಸಾಕು, ಚಳಿ ತೆಗೆದುಕೊಳ್ತೇನೆ. ಅದಕ್ಕೆ ನಸ್ರುದ್ದೀನ್ ಹೇಳ್ದ, ಸರಿ ನೋಡು, ನನಗೂ ನಿನಗೂ ಅಂತ ಇಲ್ಲಿ ಸ್ಥಳ ಸಾಲದು, ಮೂಗನ್ನು ಮಾತ್ರ ಒಳಗಿಡು ಮತ್ತು ಯಾವುದೇ ಭಾಗವನ್ನು ಒಳಗಿಡುವುದಕ್ಕಿಲ್ಲ. ಹೀಗೆ ಮೂಗನ್ನು ಒಳಗೆ ತೂರಿಸಿತು. ಸುಮಾರು 2 ಗಂಟೆ ಆದಾಗ ಚಳಿ ಮತ್ತೂ ಜಾಸ್ತಿ ಆಯಿತು. ಇನ್ನೂ ತಡೆಯಲಾರದೆ ಒಂಟೆ ಅಂದಿತು, ಯಜಮಾನ್ರೆ ಸ್ವಲ್ಪ ನನಗೆ ಸ್ಥಳ ಕೊಡಿ, ನನ್ನ ಕಾಲನ್ನು ಒಳಗಿಟ್ಟರೆ ಸಾಕು, ಕಾಲು ಮತ್ತು ಮುಖವನ್ನ ನಾನು ಒಳಗಿಟ್ಟರೆ ಇಲ್ಲಿ ಆರಾಮವಾಗಿ ಉಳಿವೆ. ಅದಕ್ಕಾಗಿ ಇಲ್ಲದೇ ಇದ್ದಲ್ಲಿ ನಾನು ಸತ್ತು ಹೋಗ್ತೇನೆ. ನಸ್ರುದ್ದೀನ್ ಹೇಳಿದ, ಸರಿ ಕಾಲುಗಳನ್ನು ಮಾತ್ರ ಒಳಗಿಡು. ಸ್ವಲ್ಪ 3 ಗಂಟೆ ಆಯಿತು. ಆ ಸಮಯದಲ್ಲಿ ಪುನಃ ಎಬ್ಬಿಸಿ ಆ ಒಂಟಿ ಅಂದಿತ್ತು, ಯಜಮಾನ್ರೆ ನನಗೆ ಸ್ವಲ್ಪ ಬೆನ್ನನ್ನ ಒಳಗಿಡುವುದಕ್ಕೆ, ಇಲ್ಲದಿದ್ದರೆ ನಾಳೆ ನಿಮಗೆ ಹೊತ್ತುಕೊಂಡು ಹೋಗುವುದಕ್ಕೆ ಬೆನ್ನಿಲ್ಲ, ಎಲ್ಲನೂ ಹೆಪ್ಪುಗಟ್ಟಿ ಹೋಗಿದೆ, ಸ್ವಲ್ಪ ಕೊಡಿ ಸ್ಥಳ ಅಂತ ಹೇಳಿದ. ಸ್ವಲ್ಪ ಬೆನ್ನನ್ನು ಒಳಗಿಡುವುದಕ್ಕೆ ಸ್ಥಳ ಕೊಟ್ಟ, ಅವಕಾಶವನ್ನು ಕೊಟ್ಟ. ಬೆಳಿಗ್ಗೆ ಎದ್ದು ನೋಡಿದ್ರೆ ಒಂಟೆ ಡೇರೆ ಒಳಗೆ ಮತ್ತು ನಸ್ರುದ್ದೀನ್ ಡೇರೆ ಹೊರಗೆ. ಕಾಂಪ್ರಮೈಸ್ ಮಾಡುವಂಥದ್ದು ಈ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪನೇ ನಾವು ಕಾಂಪ್ರಮೈಸ್ ಮಾಡಿಕೊಂಡು ಬರುವಂಥದ್ದು. ಒಂದೇ ಸಾರಿ ಯಾರು ಕೂಡ ಕಾಂಪ್ರಮೈಸ್ ದೇವರನ್ನ ಬಿಡುವುದಿಲ್ಲ. ಸ್ವಲ್ಪ ಸ್ವಲ್ಪನೇ ನಾವು ದೇವರನ್ನ ದೂರಕ್ಕೆ ಸರಿಸ್ತೇವೆ. ನಮ್ಮದೇ ಆದಂತಹ ದೇವರನ್ನ ಪೂಜಿಸುವುದಕ್ಕೆ ಪ್ರಾರಂಭ ಮಾಡ್ತೇವೆ. ಒಂದೇ ಆಸ್ತಿ ಪಾಸ್ತಿ ನಮ್ಮ ದೇವರಾಗುತ್ತೆ. ನಮ್ಮ ಬ್ಯಾಂಕ್ ಅಕೌಂಟ್ ಏನಿದೆ ಅದು ನಮ್ಮ ದೇವರಾಗ್ತಾರೆ. ಇನ್ನು ಕೆಲವೊಂದು ಸಾರಿ ನಮ್ಮ ಆತ್ಮೀಯರು ದೇವರಾಗ್ತಾರೆ. ಹೀಗೆ ಇತರ ವಸ್ತುಗಳನ್ನ, ಇತರ ಆಸ್ತಿ ಪಾಸ್ತಿಯನ್ನ, ಇತರ ವ್ಯಕ್ತಿಗಳನ್ನ ನಾವು ಒಳಗೆ ಸೇರಿಸ್ತೇವೆ. ಕೊನೆಗಂತೂ ನಮ್ಮ ಆಸ್ತಿ ಪಾಸ್ತಿ ಒಳಗೆ, ನಮ್ಮ ಮೊಬೈಲ್ ಹೃದಯದ ಒಳಗೆ ಪ್ರಭು ಯೇಸು ಹೃದಯವನ್ನು ಬಿಟ್ಟು ಹೋಗಿದ್ದಾರೆ, ಅವರಿಗೆ ಸ್ಥಳವಿಲ್ಲ. ಇಂಥ ಕಾಂಪ್ರಮೈಸ್ಗಳನ್ನ ಮಾಡುವುದಕ್ಕೆ ಸಾಧ್ಯವಿಲ್ಲ. ವಿಶ್ವಾಸದ ಮೇಲೆ ನಾವು ಕಾಂಪ್ರಮೈಸ್ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಪ್ರತಿಯೊಂದು ಸಾರಿ ವಿಶ್ವಾಸ ಸಂಗ್ರಹವನ್ನ ನಾವು ನಿವೇದಿಸುವಾಗ ಹೇಳ್ತೇವೆ, ಏಕದೇವರನ್ನ ವಿಶ್ವಾಸಿಸ್ತೇನೆ ಎಂಬುದಾಗಿ ಪ್ರಾರಂಭ ಮಾಡುವುದೇ ಆ ಮಾತಿನಲ್ಲಿ, ಏಕದೇವರನ್ನು ವಿಶ್ವಾಸಿಸ್ತೇನೆ. ಆದರೆ ಕಷ್ಟ ಕಾಲ ಬಂದಾಗ ಒಂದೇ ಇತರ ದೇವರುಗಳನ್ನು ಹುಡುಕಿ ಹೋಗ್ತೇವೆ, ಅಥವಾ ಮಾಟ ಮಂತ್ರವನ್ನ ನಾವು ಮಾಡಿಕೊಳ್ತೇವೆ, ಅಥವಾ ಇನ್ನೊಬ್ಬರ ಪೂಜಾರಿಗಳ ಕಡೆಗೆ ಹೋಗಿ ಏನಾಗಿದೆ ಎಂಬುದಾಗಿ ಕೈ ತೋರಿಸ್ತೇವೆ. ಹೀಗೆ ಏಕ ದೇವರಲ್ಲಿ ವಿಶ್ವಾಸವನ್ನು ಬಿಟ್ಟು ಪೂಜಾರಿಗಳಲ್ಲಿ ಮತ್ತು ಇತರ ದೇವರುಗಳಲ್ಲಿ ನಾವು ವಿಶ್ವಾಸವನ್ನ ತೋರಿಸ್ತೇವೆ, ಅಭಿವ್ಯಕ್ತ ಮಾಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಏಕ ದೇವರನ್ನ ಪೂಜಿಸಬೇಕು. ಪೋಸ್ಟ್ಪೋನ್ ಮಾಡುವುದಕ್ಕೆ ಸಾಧ್ಯವಿಲ್ಲ. ಒಬ್ಬನು ಅದೇ ರೀತಿಯಲ್ಲಿ ಹೇಳಿದಂತ ಮಾತು, ನಾನು ನಿಮ್ಮನ್ನ ಹಿಂಬಾಲಿಸ್ತೇನೆ, ಆದರೆ ಮೊದಲು ನನ್ನ ಮನೆಯವರಿಗೆ ವಿದಾಯ ಮಾಡಿ ಕೋರಿ ಬರ್ತೇನೆ. ಈತನು ಯೋಗ್ಯನಲ್ಲ. ಮತ್ತೊಬ್ಬನು ಅಂತಾನೆ, ನಾನು ನಿಮ್ಮನ್ನ ಹಿಂಬಾಲಿಸ್ತೇನೆ, ಆದರೆ ಮೊದಲು ಹೋಗಿ ನನ್ನ ತಂದೆಯನ್ನ ಸಮಾಧಿ ಮಾಡಿ ನಂತರ ಬರ್ತೇನೆ. ತಂದೆಯನ್ನು ಮನೆಯಲ್ಲಿ ಸತ್ತು ಹೋಗಿದ್ದಿಲ್ಲ, ಅಂದ್ರೆ ತಂದೆ ಸಾಯುವ ತನಕ ಮನೆಯಲ್ಲಿ ಇರ್ತೇನೆ, ಅವರು ಸತ್ತ ಮೇಲೆ ನಾನು ಅವರನ್ನು ಸಮಾಧಿ ಮಾಡಿ ಮತ್ತು ಹಿಂಬಾಲಿಸ್ತೇನೆ. ಪ್ರಭು ಯೇಸು ಖಡಾಖಂಡಿತವಾಗಿ ಹೇಳ್ತಾರೆ, ಯಾರು ತನ್ನ ಕೈಯನ್ನ ನೇಗಿಲಿಗೆ ಹಾಕಿ ಹಿಂದಕ್ಕೆ ನೋಡ್ತಾರೆ ಅವರು ನನಗೆ ಯೋಗ್ಯರಲ್ಲ. ಒಂದು ಸಾರಿ ನೇಗಿಲಿಗೆ ಕೈ ಹಾಕಿದ್ದಿ, ಮುಂದಕ್ಕೆ ನೋಡು, ಮುಂದಕ್ಕೆ ನಡಿ, ಹಿಂದಕ್ಕೆ ನೋಡಬೇಡ, ಕಾಂಪ್ರಮೈಸ್ ಮಾಡಿಕೊಳ್ಬೇಡ. ಅದಕ್ಕಾಗಿ ಇನ್ನೊಂದು ಕಥೆ ಇದೆ. ಪ್ರಭು ಯೇಸು ಕ್ರಿಸ್ತರು ಆ ದಿವಸ ಹೇಳಿದಂತ ಸುಂದರವಾದ ಇನ್ನೊಂದು ಕಥೆ. ಇಬ್ಬರು ಮಕ್ಕಳಿದ್ದಂತ ತಂದೆಯು ಒಬ್ಬನನ್ನ ಎಬ್ಬಿಸಿ, ಇಂದು ನೀನು ದ್ರಾಕ್ಷಿ ತೋಟಕ್ಕೆ ಹೋಗಿ ಸ್ವಲ್ಪ ಕೆಲಸ ಮಾಡಿಕೊಂಡು ಬಾ ಎಂಬುದಾಗಿ ಹೇಳಿದಾಗ ಆತನು ಸರಿ ಹೋಗ್ತೇನೆ ಅಪ್ಪ ಅಂತ ಹೇಳಿ ಅಲ್ಲೇ ಮಲಕೊಂಡ, ಹೋಗಿಲ್ಲೇ ಇಲ್ಲ. ಮತ್ತೊಬ್ಬನು ನೀನಾದರೂ ಹೋಗು ಮಗ ಎಂಬುದಾಗಿ ಕೇಳಿದಾಗ ನಾನು ಹೋಗಲ್ಲ ಅಂತ ಹೇಳಿ ಕೊನೆಗೆ ಆತನು ಹೋಗಿಬಿಟ್ಟ. ಯಾವುದು ಒಳಿತು? ಕೊನೆಗಂತೂ ಇಲ್ಲ ಅಂತ ಹೇಳಿದ್ದು ಕೂಡ ಹೋದನಲ್ವೇ, ಆತನೇ ಒಳ್ಳೆಯವನು. ಆದರೆ ಅಷ್ಟರಲ್ಲಿ ಆ ಕತೆ ಮುಗಿಯಿತು. ಆ ಕತೆ ಇನ್ನೂ ಮುಂದುವರಿಸಬೇಕಾದ್ರೆ ಮತ್ತೊಬ್ಬನು ಇದ್ದ. ಈಗ ಒಬ್ಬನು ಹೋಗ್ತೇನೆ ಅಂತೇಳಿ ಅಲ್ಲೇ ಮಲ್ಕೊಂಡ,
ಇನ್ನೊಬ್ನು ನಾನು ಹೋಗೋಲ್ಲ ಅಂತ ಹೇಳ್ಕೊಂಡ. ಮೂರನೆಯವನಲ್ಲಿ ತಂದೆ ಕೇಳ, ನೀನಾದ್ರೂ ಹೋಗಪ್ಪ, ಈ ಒಂದು ದ್ರಾಕ್ಷಿ ತೋಟಕ್ಕೆ ಹೋಗಿ ಕೆಲಸವನ್ನು ಮುಗಿಸ್ಕೊಂಡು ಬಾ ಅಂತ ಹೇಳಿ. ಆತನು ಸರಿಯಪ್ಪ ಹೋಗ್ತೇನೆ ಅಂತ ಹೇಳಿ ತಕ್ಷಣ ಹೋಗ್ಬಿಟ್ಟ. ಯಾರು ಒಳ್ಳೆಯವರು? ಖಂಡಿತವಾಗಿ ಈತನು ಮೂರನೆಯವನು. ತಕ್ಷಣ ಒಂದು ಆಮಂತ್ರಣಕ್ಕೆ ತಾನು ಹೋಗ್ತೇನೆ ಅಂತ ಹೇಳಿ ತಕ್ಷಣ ಹೊರ ನಡೆದವನು ಆತನೇ ಒಳ್ಳೆಯವನು. ಆದರೆ ಆ ತಂದೆಗೆ 4ನೇ ಮಗಳಿದ್ದಳು, ಚಿಕ್ಕ ಮಗಳು. ಅವಳಂತೂ ಅಡುಗೆ ಮನೆಯಲ್ಲಿ ಎಲ್ಲರಿಗೂ ನಾಷ್ಟವನ್ನ ಮಾಡ್ತಾ ಇದ್ದು, ಸಿದ್ಧಪಡಿಸ್ತಾ ಇದ್ದು. ಈಕೆಗೆ ಕೇಳಿಸ್ತು, ತಂದೆ ಒಬ್ಬೊಬ್ಬನೇ ಮಕ್ಕಳನ್ನ ಎಬ್ಬಿಸಿ ಹೋಗು ಮಗ ಎಂಬುದಾಗಿ ಹೇಳ್ತಾ ಇದ್ದಾರೆ, ಯಾರೂ ಹೋಗ್ತಾ ಇಲ್ಲ. ಆಕೆಯು ತಾನೇ ದ್ರಾಕ್ಷಿ ತೋಟಕ್ಕೆ ಹೋಗಿ ಆ ಪಂಪನ್ನ ಚಾಲು ಮಾಡಿ ಹಿಂದಕ್ಕೆ ಬರಬೇಕಾದ್ರೆ ಮೂರನೆಯ ತನ್ನ ಅಣ್ಣನನ್ನ ಕೇಳಿ ಅಲ್ಲಿ ನೋಡಿದ. ಮತ್ತು ಅಣ್ಣ ಕೇಳಿ, ನೀನೆಲ್ಲೂ ಹೋಗಿದ್ದೀಯಾ? ನಾನು ದ್ರಾಕ್ಷಿ ತೋಟಕ್ಕೆ ಹೋಗಿ ಆ ಕೆಲಸವನ್ನು ಮುಗಿಸ್ಕೊಂಡು ಬಂದಿದ್ದೇನೆ. ನೀನೆಲ್ಲಿ ಹೋಗ್ತಾ ಇದ್ದೀಯಾ? ನಾನು ಅದೇ ಕೆಲಸಕ್ಕೆ ಹೋಗ್ತಾ ಇದ್ದೇನೆ. ಇಲ್ಲ, ನಡಿ ಹಿಂದಕ್ಕೆ ಹೋಗೋಣ ಮನೆಗೆ, ನಾನು ಕೆಲಸವನ್ನು ಮುಗಿಸಿದ್ದೇನೆ. ಈಕೆಗೆ ತಂದೆ ಕೇಳಲೇ ಇಲ್ಲ. ಆದರೆ ತಂದೆಯ ಚಿತ್ತ ಏನೆಂಬುದಾಗಿ ತಿಳಿದಂತ ಈ ಹುಡುಗಿ ತನ್ನ ಕೇಳುವ ಮೊದಲೇ ದೇವರ ಚಿತ್ತವನ್ನ ನೆರವೇರಿಸಿದ, ತಂದೆಯ ಚಿತ್ತವನ್ನ ನೆರವೇರಿಸಿದವಳು. ಹಾಗಾದ್ರೆ ಈ ರೀತಿಯಲ್ಲಿ ನಾವು ದೇವರನ್ನ ಪ್ರೀತಿಸಬೇಕು. ದೇವರನ್ನ ಪ್ರೀತಿಸುವುದಂದರೆ ಅವರ ಚಿತ್ತವನ್ನ ನೆರವೇರಿಸುವುದು, ಅವರ ವಾಕ್ಯವನ್ನ ಆಲಿಸಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಾಳುವಂತಹದ್ದು ಇದೇ ಪ್ರೀತಿಸುವಂತಹದ್ದು. ಪ್ರೀತಿಸುವಂತಹದ್ದು ಅಂತ ಹೇಳಿದ್ರೆ ಒಂದು ಭಾವನೆಯಲ್ಲ. ಪ್ರೀತಿಸುವುದು ಅಂತ ಹೇಳಿದ್ರೆ ಒಂದು ಬಹುಮಾನವನ್ನ, ಕೊಡುಗೆಯನ್ನ, ಗಿಫ್ಟ್ ಅನ್ನ ಕೊಡುವಂತದ್ದಲ್ಲ. ಪ್ರೀತಿಸುವುದು ಅಂತ ಹೇಳಿದ್ರೆ ದೇವರ ಚಿತ್ತ, ತಂದೆಯ ಚಿತ್ತ ಏನೆಂಬುದನ್ನು ತಿಳಿದು ಅದನ್ನ ನಮ್ಮ ಜೀವನದಲ್ಲಿ ನೆರವೇರಿಸುವುದೇ ನಿಜವಾದ ಪ್ರೀತಿ. ಹಾಗಾದ್ರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಇತರರಿಗಿಂತ ಎಲ್ಲರಿಗಿಂತ ನಾವು ಮಿಗಿಲಾಗಿ ಪ್ರಪ್ರಥಮವಾಗಿ ದೇವರನ್ನ, ಏಕ ದೇವರನ್ನ ವಿಶ್ವಾಸಿಸಬೇಕು, ಅವರನ್ನ ಪ್ರೀತಿಸಬೇಕು, ಅವರ ಚಿತ್ತವನ್ನ ನೆರವೇರಿಸಬೇಕಾಗಿದೆ. ಇಂಥ ವಿಶೇಷ ಭಾಗ್ಯ ನಮಗೆ ಕೊಡಲೆಂದು ಈ ದಿವ್ಯ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸೋಣ. ವಿಶ್ವಾಸವನ್ನು ನಿವೇದಿಸಲು ನಿಂತುಕೊಳ್ಳೋಣ. ಸ್ವರ್ಗವನ್ನು ಭೂಮಿಯನ್ನು, ಗೋಚರವಾದುದನ್ನು ಅಗೋಚರವಾದುದನ್ನು ಇವಾಗ ಪೀಠ ಸೇವಕರಿಗೆ 2 ಪ್ರಶ್ನೆಗಳನ್ನು ಕೇಳುತ್ತಾರೆ ಬಿಷಪ್ ಅವರು. ಅದಕ್ಕೆ ಪೀಠ ಸೇವಕರು ಉತ್ತರವನ್ನು ಕೊಡುತ್ತಾರೆ. ತದನಂತರ ಅವರು
ದೇವರ ಮುಂದೆ ವಾಗ್ದಾನ ಮಾಡುತ್ತಾರೆ. ಪ್ರಿಯ ಪೀಠ ಸೇವಕರೇ, ಪವಿತ್ರ ಬಲಿಪೂಜೆ ಮತ್ತು ಇತರ ಧರ್ಮಸಭೆಯ ಪ್ರಾರ್ಥನೆಗಳ ಸಮಯದಲ್ಲಿ ಬಲಿಪೀಠದ ಸೇವಕರಾಗಿ ನಿಮ್ಮ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳನ್ನು ನಿಷ್ಠೆ ಮತ್ತು ಗೌರವದಿಂದ ಪೂರೈಸಲು ನೀವು ಭರವಸೆ ನೀಡುತ್ತೀರಾ? ನೀವು ಇತರರಿಗೆ ಉತ್ತಮ ಮಾದರಿಯಾಗಲು, ನಿಮ್ಮ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಲು ಮತ್ತು ಧರ್ಮ ಕೇಂದ್ರದ ಗುರುಗಳನ್ನು ಗೌರವಿಸಲು ಭರವಸೆ ನೀಡುತ್ತೀರಾ? ಈಗ ನಿಮ್ಮ ಪ್ರತಿಜ್ಞೆಯನ್ನು ದೇವರ ಮುಂದೆ ವ್ಯಕ್ತಪಡಿಸಿರಿ. ನೀವು ಮಾಡಿದಂಥ ಈ ವಾಗ್ದಾನಗಳನ್ನು ಪ್ರಭು ಯೇಸು ಕ್ರಿಸ್ತರು ಆಶೀರ್ವದಿಸಲಿ ಮತ್ತು ನಿಮಗೆ ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಬೇಕಾದ ಶಕ್ತಿಯನ್ನು ನೀಡಲೆಂದು ನಾವು ಪ್ರಾರ್ಥಿಸುತ್ತೇವೆ. ದೇವರು ನಮ್ಮ ಪ್ರೀತಿಯ ತಂದೆ. ನಮ್ಮ ಮಕ್ಕಳ ಎಲ್ಲ ಕೋರಿಕೆಗಳನ್ನು ಅವರು ಆಲಿಸಿ ದಯಪಾಲಿಸುತ್ತಾರೆ. ನಮ್ಮ ದಿನನಿತ್ಯ ಜೀವನದ ಎಲ್ಲ ಕೋರಿಕೆಗಳನ್ನು ಅವರ ಪದಕಗಳಲ್ಲಿಟ್ಟು ವಿಶ್ವಾಸದಿಂದ ನಾವು ಪ್ರಾರ್ಥಿಸೋಣ. ಗುರುಗಳು ಹಾಗೂ ಧಾರ್ಮಿಕ ಸಹೋದರ ಸಹೋದರಿಯರು ದೈವಿಕ ಚೈತನ್ಯದಿಂದ ಇಡೀ ಜಗತ್ತನ್ನು ಯೇಸು ಕ್ರಿಸ್ತರ ಸಾಮ್ರಾಜ್ಯದತ್ತ ಮುನ್ನಡೆಸಲೆಂದು ಪ್ರಾರ್ಥಿಸೋಣ. ಕ್ರೈಸ್ತ ಸಮುದಾಯದವರ ಸೇವೆ ಕಾರ್ಯಗಳನ್ನು ಗೌರವಿಸಿ ದೇಶದ ಶಾಂತಿ ಸೌಹಾರ್ದತೆಯನ್ನು ಕಾಪಾಡುವ ಕಾನೂನು ತಿದ್ದುಪಡಿಗಳಿಗೆ ಮಾತ್ರ ಅವಕಾಶ ನೀಡಲೆಂದು ಪ್ರಾರ್ಥಿಸೋಣ. ವೃದ್ಧರು, ವಿಧವೆಯರು, ಅಸ್ವಸ್ಥರು, ಕೌಟುಂಬಿಕ ಮತ್ತು ಸಾಮಾಜಿಕ ನ್ಯಾಯದಿಂದ ವಂಚಿತರಾದವರು ತಮ್ಮ ಮುಂದಿನ ದಿನಗಳನ್ನು ಸಹನೆ ಮತ್ತು ಸೇರಣೆಯಿಂದ ಬದುಕುವ ಶಕ್ತಿಯನ್ನು ಕ್ರಿಸ್ತನಿಂದ ಪಡೆಯಲೆಂದು ಪ್ರಾರ್ಥಿಸೋಣ. Oh,
ಸನಿಹವಾಗಿ ನಿಲ್ಲಲು ಭಾಗ್ಯವಂತರಾದ ಪೀಠ ಸೇವಕರು ಇಂದು ತಾವು ಧರ್ಮಾಧ್ಯಕ್ಷರಿಂದ ಸ್ವೀಕರಿಸುವ ಆಶೀರ್ವಾದದ ಮೂಲಕ ಭಕ್ತಿ ಗೌರವ ಶ್ರದ್ಧೆ ಮತ್ತು ಪ್ರೀತಿಯಿಂದ ಬಲಿಪೀಠದ ಸೇವೆ ಮಾಡಲು ಕಾರ್ಯೋನ್ಮುಖರಾಗಲೆಂದು ಕ್ರೈಸ್ತ ಧರ್ಮವೆಂದರೆ ಕ್ರಿಸ್ತ ಯೇಸುವಿನ ನಿಜ ಶಿಷ್ಯರಾಗುವುದೆಂದು ಸತ್ಯವನ್ನು ನಾವೆಲ್ಲರನ್ನೂ ಅರಿತು ಕ್ರೈಸ್ತ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಾಗಲೆಂದು ನಿಮಗೆ ಈ ಮೊದಲೇ ತಿಳಿಸಿದಂತೆ ಈ ಕೆಲವೇ ದಿವಸಗಳಲ್ಲಿ ನಮ್ಮ ಸರ್ಕಾರವು ಹೊಸ ನಿಯಮವನ್ನು ತರಲಿದೆ. FCRA ಅಂತ ಹೇಳಿದರೆ ಬೇರೆ ದೇಶಗಳಿಂದ ದೇಣಿಗೆಯನ್ನು ಪಡೆಯುವಂಥ ವಿಶೇಷವಾದ ಈ ಒಂದು ವ್ಯವಸ್ಥೆಯನ್ನು ಬದಲು ಮಾಡ್ತಾ ಇದೆ. ಅದೆಷ್ಟೋ ಇದರಲ್ಲಿ ಬದಲಾವಣೆಗಳನ್ನು ತರಲಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ CBCI ಪ್ರೆಸಿಡೆಂಟ್ ಇವರು ಕಾರ್ಡಿನಲ್ ಅವರು ನಮ್ಮಲ್ಲಿ ಕೇಳಿಕೊಂಡಿದ್ದಾರೆ. ನಮ್ಮ ದೇಶಕ್ಕಾಗಿ ನಾವು ವಿಶೇಷವಾಗಿ ಈ ದಿವಸ ಪ್ರಾರ್ಥಿಸಬೇಕೆಂಬುದಾಗಿ, ನಮ್ಮ ದೇಶಕ್ಕಾಗಿ, ನಮ್ಮ ನಾಯಕರುಗಳಿಗಾಗಿ ಮತ್ತು ವಿಶೇಷವಾಗಿ ನಮ್ಮ ಧರ್ಮಸಭೆಗಾಗಿ ನಾವು ಪ್ರಾರ್ಥಿಸೋಣ. ನಮ್ಮ ನಾಯಕರು ಸರಿ ದಾರಿಯಲ್ಲಿ ನಮ್ಮನ್ನು ನಡೆಸಲಿ ಮತ್ತು ದೀನ ದಲಿತರಿಗೆ, ಬಡವರಿಗೆ, ನಿರ್ಗತರಿಗೆ ನೀಡುತ್ತಿರುವಂತಹ ಸೇವೆಯಲ್ಲಿ ಯಾವುದೇ ಬದಲಾವಣೆ ಆಗದಿರಲಿ ಎಂಬುದಾಗಿ ನಾವು ಈ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಪ್ರೇಮ ಭರಿತ ಸರ್ವಶಕ್ತ ದೇವರೇ, ಭಕ್ತಾದಿಗಳು ತಮ್ಮ ಮುಂದಿಟ್ಟಿರುವ ಬೇಡಿಕೆಗಳನ್ನು ದಯಾಕ್ರಮಗಳಿಂದ ನೋಡಿರಿ ಮತ್ತು ಅವುಗಳನ್ನು ನಿಮ್ಮ ಚಿತ್ತಕ್ಕೆ ಅನುಗುಣವಾಗಿ ಈಡೇರಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ದೇವರಿಗೆ ಅಂಗೀಕೃತವಾಗಲೆಂದು ಪ್ರಾರ್ಥಿಸಿರಿ. ಪ್ರಭು ನಿಮ್ಮ ರಹಸ್ಯಗಳ ಪರಿಣಾಮಗಳನ್ನು ದಯೆಯಿಂದ ಪರಿಪೂರ್ಣಗೊಳಿಸಿರಿ. ನಮ್ಮ ಸೇವಾ ಕೃತ್ಯಗಳು ಈ ಪವಿತ್ರ ಕೊಡುಗೆಗಳಿಗೆ ಯೋಗ್ಯವಾಗಿರುವಂತೆಯನ್ನು ಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಚಂಚಲತೆಯ ನಿಮಿತ್ತ ನಮ್ಮ ಮೇಲೆ ಮರುಕ ತೋರಿ ಕ್ರಿಸ್ತರ ಕನ್ಯಾಮರಿಯಮ್ಮನವರಲ್ಲಿ ಮನುಷ್ಯರಾಗಿ ಜನಿಸುವಷ್ಟು ವಿನೀತರಾದರು. ಶಿಲುಬೆಯ ಯಾತನೆಯ ಮೂಲಕ ನಿತ್ಯ ಮರಣದಿಂದ ನಮ್ಮನ್ನು ಪಾಪ ಮಾಡಿದರು ಮತ್ತು ಮೃತರ ಮಧ್ಯೆಯಿಂದ ಪುನರ್ಜೀವಂತರಾಗಿ ಏಳುವುದರ ಮೂಲಕ ನಮಗೆ ನಿತ್ಯ ಜೀವ ಲಭಿಸುವಂತೆ ಮಾಡಿದರು. ಆದುದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಾಸನಾದ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದಳ ಮತ್ತು ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ. ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮನ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವು ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮರ ಮುಖಾಂತರದಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆ ಈ ರಹಸ್ಯಗಳನ್ನು ಆಚರಿಸುತ್ತಿರುವ ನಾವು
ನಿಮ್ಮನ್ನು ಧೈರ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಪುತ್ರರ ರಕ್ಷಣೆ ಯಾತನೆ, ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞತಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸ್ಥೆಯ ಬಲಿ ಕಾಣಿಕೆಗಳನ್ನು ಈಕ್ಷಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನಿರೀಕ್ಷಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರಾತ್ಮಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯಾಗಿ ಮಾಡಿರಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲಕ್ಕಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾಮರಿಯವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಮಹಿಮಾಮೃತ ರಕ್ತಶಾಸ್ತ್ರಿಗಳೊಂದಿಗೂ ಸಂತ ತೆರೇಸ ಅವರೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯ ಆನಂದಕ್ಕೆ ವಾಪಸ್ಸಾಗುವಂತೆ ಮಾಡಲಿ. ನಿಮ್ಮ ಸಮಯದಲ್ಲಿ ಅವರು ಮಾಡುವ ನಿರಂತರ ಬೆಳದಿಂದ ನೀವು ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು ನಮ್ಮನ್ನು ನಿಮ್ಮೊಡನೆ ಸದಾಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಧರ್ಮಾಧ್ಯಕ್ಷ ವರ್ಗದೊಂದಿಗೂ ಸಕಲ ಯಾಜಕರೊಂದಿಗೂ ನೀವು ನಿಮಗಾಗಿ ಬಡಿಸಿಕೊಂಡ ಸರ್ವ ಜನರೊಂದಿಗೂ ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಮಾಡಿ ಇಹಲೋಕದಿಂದ ತೆರಳಿರುವ ಎಲ್ಲರನ್ನು ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು
ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಬೇಡುವುದೇನೆಂದರೆ, ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯನ್ನು ಪಡೆದು ಪಾಪದಿಂದ ಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ನಾವು ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರ ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ನೀಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸ್ವಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯ ಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಗುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪ್ರೀತಿ ಮತ್ತು ಅನ್ಯೋನ್ಯತೆಯ ಸಂಕೇತವಾಗಿ ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನ ಪರಿಹರಿಸುವವರು. ಪ್ರಭುವಿನ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ನೀವು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ವಾಕ್ಯವನ್ನು ಮಾತನಾಡುವಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರಿಯ ಸಹೋದರ ಸಹೋದರಿಯರೇ, ಇವಾಗ ಪರಮ ಪ್ರಸಾದವನ್ನು ವಿತರಿಸುವ ಸಮಯ. ನೂಕು ಬೇಡ,
ಗುರುಗಳು 4 ಗುರುಗಳಿಂದ ಬಿಷಪ್ ಬಂದು ಕೊಡ್ತಾರೆ. ಮತ್ತು ಸಿಸ್ಟರ್ಸ್ ಕೂಡ ಪರಪ್ರಸಾದ ತರಿಸುತ್ತಾರೆ. ಅದರಿಂದ ಸಾಲಾಗಿ ಬಂದು ಪರಪ್ರಸಾದ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾರೆ. ಉಸಿರಾದೆ
ಧರ್ಮ ಕೇಂದ್ರದ ಭಕ್ತಾದಿಗಳೇ, ಇಲ್ಲೇ ಪಕ್ಕದ ಮನೆಯಲ್ಲಿ ಇದ್ರೂ ಕೂಡ ಸುಮಾರು 7 ತಿಂಗಳುಗಳ ನಂತರ ಬರುವಂತಹ ಅವಕಾಶ ನನಗೆ ಇಲ್ಲಿ ದೊರಕಿತು. ಇಲ್ಲಿ ನನ್ನನ್ನು ಆಮಂತ್ರಿಸಿ ಬರಮಾಡಿ ಬಹಳ ಸಂಭ್ರಮದಿಂದ ಸ್ವೀಕರಿಸಿ ಈ ದೇವಾಲಯಕ್ಕೆ ಕರೆದುಕೊಂಡು ಬಂದಂತ ಧರ್ಮ ಕೇಂದ್ರದ ಗುರುಗಳಾದಂಥ ಅತಿ ವಂದನೀಯ ಜಾನ್ ಪುಷ್ಪ ಸಗಾರಾಜ್ ಅವರಿಗೆ ಮತ್ತು ಇಲ್ಲಿ ಅವರಿಗೆ ಸಹಾಯ ನೀಡುತ್ತಿರುವಂಥ ಆಧ್ಯಾತ್ಮಿಕ ಸಹಾಯವನ್ನು ನೀಡುತ್ತಿರುವಂಥ ವಂದನೀಯ ಗುರು ಚರಣ್ ಇವರಿಗೆ ನಾನು ಮೊದಲು ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕೆಲವೊಂದು ಸಾರಿ ಹೋಗುವಾಗ ಪಟಾಕಿಗಳನ್ನ ಹಾರಿಸ್ತಾರೆ, ಕೆಲವೊಂದು ಸಾರಿ ಬರಬೇಕಾದ್ರೆ ಕೆಲವರನ್ನ ಪಟಾಕಿಯನ್ನ ಹಾರಿಸ್ತಾರೆ. ಇವತ್ತು ನಾನು ಬರಬೇಕಾದ್ರೆ ಪಟಾಕಿಗಳನ್ನ ಹಾರಿಸಿ ನನ್ನನ್ನು ಸ್ವಾಗತಿಸಿದ್ದೀರಿ, ಬಹಳ ಸಂಭ್ರಮದಿಂದ ಸಂತೋಷದಿಂದ ಸ್ವಾಗತಿಸಿದ್ದೀರಿ. ತಮಗೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳು ಮತ್ತು ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಧರ್ಮ ಕೇಂದ್ರದಲ್ಲಿ ನಾನು ನೋಡ್ತಿದ್ದಂಥದ್ದು ಇಷ್ಟೇ, ಇಲ್ಲಿ ಇರುವಂತಹ ಆಧ್ಯಾತ್ಮಿಕ ಲವಲವಿಕೆಯನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಇವತ್ತು ಈ ಆಧ್ಯಾತ್ಮಿಕ ವಿಶ್ವಾಸ ನಿಮ್ಮಲ್ಲಿ ಆಳವಾಗಿ ಬೇರೂರಲಿ. ಇದು ಕೂಡ ವಿಶ್ವಾಸದ ವರ್ಷದಲ್ಲಿ ನಾವಿದ್ದೇವೆ. ಈ ವಿಶ್ವಾಸವು ಇನ್ನೂ ಬೆಳೆಯಲಿ ಮತ್ತು ಯಥೇಚ್ಛವಾಗಿ ಫಲ ನೀಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. ಎರಡನೇದಾಗಿ, ಇವತ್ತು ಸುಮಾರು 30 ಮಕ್ಕಳು ಹೊಸ ಬಟ್ಟೆಯನ್ನ, ಈ ಪೀಠ ಸೇವಕರ ಬಟ್ಟೆಯನ್ನ ಧರಿಸಿದ್ದಾರೆ, ಮುಂದಕ್ಕೆ ಕುಳಿತಿದ್ದಾರೆ. ಇವರೆಲ್ಲರೂ ಪೀಠಕ್ಕೆ ಬಂದು ನಿಲ್ಲುವಾಗ ಇಲ್ಲಿ ಸೇವೆಯನ್ನು ಮಾಡ್ತಿರ್ಬೇಕಾದ್ರೆ ಬರೀ 2-3 ಮಾತ್ರ ಮಕ್ಕಳೆಲ್ಲ ಪ್ರತಿ ಭಾನುವಾರ ಈ 30-35-40 ಮಂದಿ ಕೂಡ ಪೀಠದ ಮೇಲೆ ಇರಬೇಕು. ಆಗ ಮಾತ್ರ ಪೀಠಕ್ಕೆ ಹೂಗಳನ್ನು ಇಡಬೇಕಾಗಿಲ್ಲ. ಸುಂದರವಾದ ಪುಷ್ಪಗಳು, ಈ ಕುಸುಮಗಳು ಮೇಲಕ್ಕೆ ಬಂದಾಗ ದೇವರಿಗೆ ಖಂಡಿತವಾಗಿಯೂ ವಿಶೇಷವಾದ ಗೌರವವನ್ನು ನೀಡ್ತೇವೆ. ಈ ಮಕ್ಕಳು ಇಲ್ಲಿ ಪೀಠಕ್ಕೆ ಮೇಲಕ್ಕೆ ಬಂದಂತವರು ಕೆಲವರು ಪೀಠದ ಮೇಲೆ ಉಳಿಬೇಕು ಎಂಬುದಾಗಿ ನನ್ನ ಆಸೆಯಾಗಿದೆ. ಒಂದು ದಿವಸ ಆ ಬಟ್ಟೆಯನ್ನೆಲ್ಲ ಈ ಬಟ್ಟೆಯನ್ನ ಹಾಕಿ ನೀವು ಪೀಠದ ಮೇಲೆ ನಿಂತಾಗ ಖಂಡಿತವಾಗಿಯೂ ದೇವರಿಗೆ ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. ಅದಕ್ಕಾಗಿ ನಿಮ್ಮನ್ನು ಕೇಳಿಕೊಳ್ಳುವಂಥದ್ದು, SSLC ಮುಗಿದ ಮೇಲೆ ಹಲವಾರು ಕನಸುಗಳನ್ನು ಕಾಣಬಹುದು. ಆದರೆ ದೇವರ ಕನಸನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ಮತ್ತು ನಿಮ್ಮಲ್ಲಿ ಕೆಲವರಾದರೂ ಶಿಷ್ಟರಾಗುವುದಕ್ಕೆ ಮತ್ತು ಗುರುಗಳಾಗುವುದಕ್ಕೆ ಮುಂದಕ್ಕೆ ಬರಬೇಕು ಎಂಬುದಾಗಿ ನಿಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಮಕ್ಕಳಿಗೆ ವಿಶೇಷವಾದ ದೇವರ ಆಶೀರ್ವಾದವು ದೊರಕಲಿ. ಇಂದಿನ ಈ ಬಲಿಪೂಜೆಯ ಸಂದರ್ಭದಲ್ಲಿ ಸುಂದರವಾಗಿ ಹಾಡಿದಂಥ ಈ ಕೋಗಿಲೆಗಳು ನನ್ನ ಎಡಬದಿಯಲ್ಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನೂತನವಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಂತವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುವಾಗ ಅವರ ಈ ಜವಾಬ್ದಾರಿಯನ್ನು ಅವರು ಪೂರೈಸುವಂತಹ ಸಂದರ್ಭದಲ್ಲಿ ಪರಮಾತ್ಮನು ಅವರನ್ನು ಆಶೀರ್ವದಿಸಲಿ, ಅವರಿಗೆ ಬೇಕಾದಂತಹ ಶಕ್ತಿಯನ್ನು ನೀಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. ಮತ್ತು ಇಡೀ ನಮ್ಮ ಧರ್ಮ ಕ್ಷೇತ್ರದಲ್ಲಿ 3ನೇ ಸ್ಥಾನ, 3rd ರ್ಯಾಂಕ್ ಅನ್ನು ಪಡೆದಿರುವಂತಹ ನಮ್ಮ ಈ ಹುಡುಗರಿಗೆ ಜಸ್ಟಿನ್ ಈತನಿಗೆ ನಾನು ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಮತ್ತೊಂದು ಸಾರಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಏಳನೇ ಕ್ಲಾಸ್ನಲ್ಲಿ ಮಕ್ಕಳು SSLCಯಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕಾಗಿ ನಿನ್ನಲ್ಲಿ ಕೇಳಿಕೊಳ್ಳುವಂಥದ್ದು. ದೇವರಿಂದ ನನ್ನ ಆಶೀರ್ವದಿಸಲಿ ಮತ್ತು ಈ ಸಂದರ್ಭದಲ್ಲಿ ನೀವೆಲ್ಲರೂ ಸೇರಿದ್ದೀರಿ. ಇಲ್ಲಿರುವಂತಹ ಈ ಪ್ರೀತಿ ಅನ್ಯೋನ್ಯತೆ ನಿಮ್ಮಲ್ಲಿ ಬೆಳೆಯಲಿ. ಮುಂದಾಗಿ ನೀವು ಒಂದೇ ಸಮುದಾಯ, ಒಂದೇ ಕುಟುಂಬ ಆಗಿ ಬೆಳೆಯುವಂತಹ ಭಾಗ್ಯವು ಆ
ನಿಮ್ಮ ಪೋಷಕಿ, ನಿಮ್ಮ ಈ ದೇವಾಲಯಕ್ಕೆ ನೀಡಿದಂಥ ಆ ಸಂತ ತೆರೇಸವರು ನಿಮಗೆ ಆಶೀರ್ವದಿಸಲಿ, ನಿಮ್ಮನ್ನು ಒಂದಾಗಿರಿಸಲಿ ಮತ್ತು ಪರಮಾತ್ಮನಲ್ಲಿ ನಿಮ್ಮ ಮನಗಳನ್ನು ಏರಿಸುತ್ತಿರುವಂಥ ವಿಶೇಷವಾದ ಭಾಗ್ಯ ನಿಮಗೆ ನೀಡಲೆಂದು ನನ್ನ ಪ್ರಾರ್ಥನೆಯಾಗಿದೆ. ಮಗದೊಮ್ಮೆ ಧರ್ಮಕೇಂದ್ರದ ಗುರುಗಳಿಗೆ ನನ್ನ ಧನ್ಯವಾದಗಳು. ಇನ್ನೊಬ್ಬರನ್ನು ನಾವು ಮಾತನಾಡಿದ್ದೆವು. ಫಾದರ್ ಅಶ್ವಿನ್ ಅವರು ದಯವಿಟ್ಟು ಮುಂದೆ ಬನ್ನಿ. ಇವರು ನೂತನ ಗುರುವಾಗಿದ್ದ ಇವತ್ತನೇ ಗುರುಗಳಾಗಿ 3 ತಿಂಗಳಾಗಿದೆ. ಅವರನ್ನು ಕೂಡ ಧರ್ಮಕೇಂದ್ರದ ಪರವಾಗಿ ಅವರನ್ನು ಸನ್ಮಾನಿಸುವುದಕ್ಕೆ ಇಷ್ಟಪಡುತ್ತೇನೆ. ಸಹೋದರ ಸಹೋದರಿಯರೇ, ಕೊನೆಯ ಆಶೀರ್ವಾದ ಆದ ಮೇಲೆ ನಮ್ಮ ಧರ್ಮಾಧ್ಯಕ್ಷರಿಗೆ ನಾವು ಗೌರವವನ್ನು ಸಲ್ಲಿಸುವುದು ಕರ್ತವ್ಯವಾಗಿದೆ. ಅದರಿಂದ ಯಾರು ಕೂಡ ಪೂಜೆ ಮುಗಿದಿದೆ ಎಂಬುದಾಗಿ ಹೋಗಬೇಡಿ. ನೀವಿದ್ದ ಸ್ಥಳದಲ್ಲೇ ಇರಿ. ಒಂದು 10-15 ನಿಮಿಷದ ಕಾರ್ಯಕ್ರಮ ಇರುತ್ತದೆ. ತಾವು ಪಾಲ್ಗೊಳ್ಳಬೇಕೆಂದು ತಮಗೆ ವಿನಂತಿಸಿಕೊಳ್ಳುತ್ತೇವೆ. ಕೊನೆಯ ಆಶೀರ್ವಾದಕ್ಕಾಗಿ ನಿಂತಿರಬೇಕು. ಪ್ರಾರ್ಥಿಸೋಣ. ಪ್ರಭು ನಾವು ಅರ್ಪಿಸಿ ಸ್ವೀಕರಿಸಿದ ಈ ದಿವ್ಯ ಬಲಿಯು ನಮ್ಮಲ್ಲಿ ಜೀವ ತುಂಬಲಿ. ನಿರಂತರ ಪ್ರೀತಿಯಿಂದ ನಿಮ್ಮೊಡನೆ ಒಂದಾಗಿದ್ದು ಶಾಶ್ವತವಾಗಿ ಉಳಿಯುವ ಫಲವನ್ನು ನಾವು ಈಗುವಂತೆ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ತಲೆಬಾಗಿ ಸಾಂಕ್ರಾಮಿಕ ಆಶೀರ್ವಾದವನ್ನು ಪಡೆಯಿರಿ. ಸರ್ವಶಕ್ತ ದೇವರ ಕರುಣೆಯಿಂದ ನಿಮ್ಮನ್ನು ಆಶೀರ್ವದಿಸಿ ರಕ್ಷಣಾದಾಯಕ ಸುಜ್ಞಾನವನ್ನು ನಿಮ್ಮ ಮೇಲೆ ಸುರಿಸಲಿ. ವಿಶ್ವಾಸದ ಬೋಧನೆಗಳಿಂದ ದೇವರು ಸದಾ ನಿಮ್ಮನ್ನು ಪೋಷಿಸಿ ಅವರ ಪವಿತ್ರ ಕಾರ್ಯಗಳಲ್ಲಿ ನೀವು ಸತತ ಮುನ್ನಡೆಯುವಂತೆ ಮಾಡಲಿ. ದೇವರು ನಿಮ್ಮ ಹೆಜ್ಜೆಗಳನ್ನು ಅವರತ್ತ ತಿರುಗಿಸಿ ಪ್ರೀತಿಯ ಹಾಗೂ ಶಾಂತಿಯ ಪಥವನ್ನು ನಿಮಗೆ ತೋರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ. ಪ್ರಭು ಕ್ರಿಸ್ತರ ಶುಭ ಸಂದೇಶವನ್ನು ಸಾರಿರಿ. ದಯವಿಟ್ಟು ಕುಳಿತುಕೊಳ್ಳಿರಿ. ಅಧ್ಯಕ್ಷರನ್ನು ದಯವಿಟ್ಟು ಮುಂದೆ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಧರ್ಮಾಧ್ಯಕ್ಷರು ನಮ್ಮ ಧರ್ಮಕ್ಷೇತ್ರಕ್ಕೆ ವರ್ಗಾವಣೆ ಹೊಂದಿದ ಮೇಲೆ ಮೊಟ್ಟ ಮೊದಲನೇದಾಗಿ ಆಗಮಿಸುವಂತಹ ಒಂದು ಸಂದರ್ಭ ಇದು. ಖಂಡಿತವಾಗಿಯೂ ಸಂತೋಷಕರ ವಿಷಯ. ಈಗಾಗಲೇ ನಿಮ್ಮೆಲ್ಲರಿಗೂ ಅವರ ಪರಿಚಯ ಇರುತ್ತದೆ. ಎಲ್ಲ ರೀತಿಯಲ್ಲಿ ಪೂಜೆಗೆ ಹೋಗುವಾಗಲೆಲ್ಲ ಅವರ ಬಗ್ಗೆ ಏನು ಹೆಚ್ಚಾಗಿ ಹೇಳುವುದನ್ನು ನಾವು ಗಮನಿಸಿದ್ದೇವೆ. ಆದರೂ ಕೂಡ ನಮ್ಮ ಧರ್ಮ ಕೇಂದ್ರದಲ್ಲಿ ನಮ್ಮ ಜನರಿಗೆ ಅವರನ್ನು ಪರಿಚಯಿಸುವುದು
ನನ್ನ ಕರ್ತವ್ಯವಾಗಿದೆ. ಪರಮ ಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ರಾವ್ ಎಸ್.ಜೆ. ಅವರು 1959 ಆಗಸ್ಟ್ 15 ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆಯಲ್ಲಿ ಜನಿಸಿದರು. ಆಳವಾದ ಕ್ರೈಸ್ತ ಮೌಲ್ಯಗಳು ಮತ್ತು ಧಾರ್ಮಿಕ ಜೀವನಕ್ಕೆ ಸಮರ್ಪಿತವಾದ ಕುಟುಂಬದಲ್ಲಿ ಬೆಳೆದ ಅವರು ತಮ್ಮ ಜೀವನವನ್ನು ದೇವರ ಸೇವೆಗೆ ಅರ್ಪಿಸುವ ಸಂಕಲ್ಪದಿಂದ 1979 ಜನವರಿ 3 ಯೇಸು ಸಭೆಗೂ ಸೇರಿದರು. ತತ್ವಶಾಸ್ತ್ರ ಮತ್ತು ದೈವಶಾಸ್ತ್ರದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದು 1997 ಏಪ್ರಿಲ್ 30 ಯಾಜಕರಾಗಿ ದೀಕ್ಷೆ ಹೊಂದಿದರು. ನಂತರ ಸಾಮಾಜಿಕ ಸೇವೆ, ಧಾರ್ಮಿಕ ಶಿಕ್ಷಣ, ಸಮುದಾಯ ನಿರ್ಮಾಣ ಮತ್ತು ನಾಯಕತ್ವದ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದರು. ತಮ್ಮ ಯಾಜಕ ಸೇವೆಯ ಆರಂಭಿಕ ವರ್ಷಗಳಲ್ಲಿ ದಲಿತರು, ದೀನದಲಿತರು, ಆದಿವಾಸಿಗಳು ಹಾಗೂ ಸಮಾಜದ ಅಂಚಿನಲ್ಲಿರುವ ಜನರ ಏಳಿಗೆಗಾಗಿ ವಿಶೇಷವಾಗಿ ದುಡಿದರು. ಕಾರವಾರ ಧರ್ಮ ಪ್ರಾಂತ್ಯದ ಮುಂಡಗೋಡಿನಲ್ಲಿ ಸಾಮಾಜಿಕ ಮತ್ತು ಗ್ರಾಮೀಣ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಬಡವರು ಮತ್ತು ನಿರ್ಗತಿಕರ ಜೀವನದಲ್ಲಿ ಆಶಾಕಿರಣವಾಗಿದ್ದರು. ಆನೇಕಲ್ನ ಸಂತ ಜೋಸೆಫ್ ದೇವಾಲಯದ ಧರ್ಮಗುರುವಾಗಿ, ಮಂಗಳೂರು ಸಂತ ಅಲೋಷಿಯಸ್ ಕಾಲೇಜಿನ ರೆಕ್ಟರ್ ಆಗಿಯೂ, ಕರ್ನಾಟಕ ಯೇಸು ಸಭೆಯ ಪ್ರಾಂತ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ತಮ್ಮ ದೂರದೃಷ್ಟಿಯ ನಾಯಕತ್ವ, ಆಡಳಿತ ಕೌಶಲ್ಯ ಮತ್ತು ಮಾನವೀಯ ಮೌಲ್ಯಗಳನ್ನು ಪ್ರದರ್ಶಿಸಿದರು. 2014 ಮಾರ್ಚ್ 19 ಪೋಪ್ ಫ್ರಾನ್ಸಿಸ್ ಅವರು ಅವರನ್ನು ಶಿವಮೊಗ್ಗ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾಗಿ ನೇಮಿಸಿದರು. 2014 ಮೇ 7 ಧರ್ಮಾಧ್ಯಕ್ಷರಾಗಿ ಅಭಿಷೇಕ ಹೊಂದಿದ ಅವರು 11 ವರ್ಷಗಳ ಕಾಲ ಶಿವಮೊಗ್ಗ ಧರ್ಮಕ್ಷೇತ್ರವನ್ನು ಸಮರ್ಪಕವಾಗಿ ಮುನ್ನಡೆಸಿದರು. ಅವರ ಧ್ಯೇಯವಾಕ್ಯ ಸರ್ವಿಸ್ ಆಫ್ ಫೇತ್, ಫುಲ್ನೆಸ್ ಆಫ್ ಲೈಫ್, ನಂಬಿಕೆಯ ಸೇವೆ, ಪರಿಪೂರ್ಣ ಜೀವನ ಆಗಿದೆ. 2025 ಪೋಪ್ ಲಿಯೋ ಅವರು ಅವರನ್ನು ಮೈಸೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾಗಿ ನೇಮಿಸಿದರು. ತಮ್ಮ ಆಳವಾದ ಆಧ್ಯಾತ್ಮಿಕತೆ, ಸರಳ ಜೀವನ, ಜನಪರ ಮನೋಭಾವ ಮತ್ತು ಸೇವಾ ಭಾವದ ಮೂಲಕ ಅವರ ವಿಶ್ವಾಸಿಗಳ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಗಳಿಸಿದರು. ಧರ್ಮಾಧ್ಯಕ್ಷರ ಪ್ರಮುಖ ಗುಣಗಳು: ಆಳವಾದ ದೇವರ ನಂಬಿಕೆ ಮತ್ತು ಪ್ರಾರ್ಥನಾ ಜೀವನ, ವಿನಮ್ರತೆ ಮತ್ತು ಸರಳತೆ, ಶಾಂತ ಸೌಮ್ಯ ಮತ್ತು ಮಿತಭಾಷೆ ವ್ಯಕ್ತಿತ್ವ, ಎಲ್ಲರೊಂದಿಗೆ ಆತ್ಮೀಯವಾಗಿ ಬೆರೆಯುವ ಗುಣ, ಬಡವರು, ದಲಿತರು ಹಾಗೂ ಆದಿವಾಸಿಗಳ ಬಗ್ಗೆ ವಿಶೇಷ ಕಾಳಜಿ, ದೂರದೃಷ್ಟಿ ನಾಯಕತ್ವ, ಶಿಕ್ಷಣ ಮತ್ತು ಯುವಜನರ ಬೆಳವಣಿಗೆಯ ಬಗ್ಗೆ ಅಪಾರ ಆಸಕ್ತಿ, ಸಮುದಾಯ ನಿರ್ಮಾಣ ಮತ್ತು ಏಕತೆಯ ಮನೋಭಾವ, ಮಾನವೀಯತೆ, ಕರುಣೆ ಮತ್ತು ಸೇವಾಭಾವ, ಧಾರ್ಮಿಕ ಸಾಮರಸ್ಯ ಮತ್ತು ಸೌಹಾರ್ದತೆಯ ಪ್ರೋತ್ಸಾಹಕ, ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುವ ಹೃದಯವಂತಿಕೆ, ದೇವಾಲಯದ ಬೆಳವಣಿಗೆಗಾಗಿ ಸಮರ್ಪಿತ ಸೇವೆ. ಇಂತಹ ಮಹಾನ್ ಆಧ್ಯಾತ್ಮಿಕ ನಾಯಕರು, ಮಾರ್ಗದರ್ಶಕರು ಮತ್ತು ಜನಪರ ಸೇವಕರಾದ ಪರಮ ಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ರಾವ್ ಎಸ್.ಜೆ. ಅವರನ್ನು ಇಂದು ನಮ್ಮ ಧರ್ಮ ಕೇಂದ್ರದ ಪರವಾಗಿ ಗೌರವಪೂರ್ವಕವಾಗಿ ಸನ್ಮಾನಿಸುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಹಾಗೂ ಆಶೀರ್ವಾದದ ಕ್ಷಣವಾಗಿದೆ. ಈಗ ನಮ್ಮ ಧರ್ಮಾಧ್ಯಕ್ಷರಿಗೆ ನಮ್ಮ ಧರ್ಮ ಕೇಂದ್ರಕ್ಕೆ ಸೇರಿದ ಹಿರಿಯರು ಮುಂದೆ ಬಂದು ಅವರನ್ನು ಸನ್ಮಾನಿಸುತ್ತಾರೆ. ದಯವಿಟ್ಟು ಪೀಠದ ಮೇಲೆ ಹತ್ತುಬೇಡಿ, ಹಿಂದಿನ ಭಾಗಕ್ಕೆ ಬಂದು ಮುಂದೆ ಬಂದವರಿಗೆ ಸನ್ಮಾನ ಕಾರ್ಯವನ್ನು ಕೊಡಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಮಿಸ್ಟರ್ ಪುಟ್ಟರಾಜ್, ಮಿಸ್ಟರ್ ಜೆರೋಮ್, ಮಿಸ್ಟರ್ ಜೇಮ್ಸ್ ಫ್ಲೋರ್, ಫ್ರಾನ್ಸಿಸ್ ಇವರು ಮುಂದೆ ಬರಬೇಕಾಗಿ ತಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ. ಹಾಗೆಯೇ ಫಾದರ್ ಜೆರೋಮ್ ಅವರು ದಯವಿಟ್ಟು ಮುಂದೆ ಬರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ.
ನಮ್ಮ ಧರ್ಮ ಕೇಂದ್ರದಲ್ಲಿ ನಾವೆಲ್ಲರೂ ಕೂಡ ಆಸ್ವಾದಿಸಲ್ಪಟ್ಟವರು. ಏಕೆಂದರೆ 4 ಕಾನ್ವೆಂಟ್ಗಳಿವೆ. ಆ 4 ಕಾನ್ವೆಂಟ್ ಮುಖಾಂತರ ನಮ್ಮ ಧರ್ಮ ಕೇಂದ್ರಕ್ಕೆ ಅಪಾರವಾದ ಸೇವೆಯನ್ನು ಮಾಡುತ್ತಿದ್ದಾರೆ. ಸೊ 4 ಕಾನ್ವೆಂಟ್ನ ಸುಪೀರಿಯರ್ಸ್ ಅವರನ್ನ ಮುಂದಕ್ಕೆ ಕರೆಯುತ್ತೇನೆ. ಬಿಷಪ್ ಅವರನ್ನು ಸನ್ಮಾನಿಸಬೇಕು. St. Joseph's of Tops, SMMI Convent, CSST Convent, CKC, Mercy Convent, St. Joseph. ನಮ್ಮ ಧರ್ಮ ಕೇಂದ್ರದ ಸದಾಕಾಲವು ನಮಗೋಸ್ಕರ ಪ್ರಾರ್ಥಿಸುವ ಮಾತೆ ಮರಿಯವರ ಮುಖಾಂತರ ಜಪ್ಸರ್ ಹೇಳುವಂತಹ ಲೀಜನ್ ಆಫ್ ಮೇರಿ ಸಭೆಯಿಂದ ಬಿಷಪ್ ಅವರನ್ನು ಸನ್ಮಾನಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇನೆ. ನಮ್ಮ ಧರ್ಮ ಕೇಂದ್ರದಲ್ಲಿ ಸುಮಾರು 40ರಿಂದ 50 ಯುವಕರಿದ್ದಾರೆ. ಆ ಯುವಕರ ವತಿಯಿಂದ ಕೂಡ ಇವಾಗ ಧರ್ಮಾಧ್ಯಕ್ಷರಿಗೆ ಸನ್ಮಾನ ಕಾರ್ಯ. ಕೇಂದ್ರದಲ್ಲಿ ಅತಿ ಉತ್ತಮವಾಗಿ ಹಾಡುಗಳನ್ನು ಸಂಗೀತವನ್ನು ನಡೆಸುವಂತಹ ಕೊಯರ್ ಇದೆ. ಈ ನಮ್ಮ ಧರ್ಮ ಕೇಂದ್ರದ ಸಂತ ತೆರೇಸಮ್ಮನವರ ಕೊಯರ್ ವತಿಯಿಂದ ಅವರಿಗೆ ವಿಷಯವಾಗಿ ಸನ್ಮಾನ ಕಾರ್ಯಕ್ರಮ. ನಮ್ಮ ಪುಟ್ಟ ಮಕ್ಕಳು ಆಲ್ ಬಾಯ್ಸ್ ಅಂಡ್ ಗರ್ಲ್ಸ್ ಅವರ ವತಿಯಿಂದ ಸನ್ಮಾನ ಕಾರ್ಯಕ್ರಮ.
ಕೇಂದ್ರದಿಂದ ಮೈಸೂರು ಧರ್ಮಕ್ಷೇತ್ರಕ್ಕೆ ವಿಮನ್ ಕಮಿಷನ್ಗೆ ಅನೇಕ ಸೇವೆ ಮಾಡುತ್ತಿದ್ದಾರೆ. ನಮ್ಮ ಧರ್ಮಕ್ಷೇತ್ರದಲ್ಲಿರುವಂತಹ ವಿಮನ್ ಕಮಿಷನ್ ಇಂದ ಬಿಷಪ್ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಸಹೋದರ ಸಹೋದರಿಯರೇ, ಇದುವರೆಗೆ ನಾವು ಬಿಷಪ್ಗೆ ಸನ್ಮಾನ ಕಾರ್ಯ ಮಾಡಿದೆವು. ಇವಾಗ ಬಿಷಪ್ ಅವರು ರೆವರೆಂಡ್ ಸಿಸ್ಟರ್ ವಿನಿತಾ ಅವರನ್ನ ನಾನು ಮುಂದೆ ಕರೆಯುತ್ತೇನೆ. ಅವರು ಬಿಷಪ್ ಅವರು ಅವರನ್ನ ಫೆಲಿಸಿಟೇಷನ್ ಮಾಡ್ತಾರೆ. ಈ ಕಡೆ ಯಾರಿಗೂ ಪ್ರಿಯ ಸಹೋದರ ಸಹೋದರಿಯರೇ, ವಿಮೆನ್ಸ್ ಕಮಿಷನ್ ಇಂದ ನಮ್ಮ ಮೈಸೂರು ಧರ್ಮಕ್ಷೇತ್ರಕ್ಕೆ ನೂತನವಾಗಿ ಬಿಷಪ್ ಅವರು ವೀನಾ ವಿಲಿಯಮ್ಸ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ಅವರು ನಮ್ಮ ಧರ್ಮಕ್ಷೇತ್ರದ ವಿಮೆನ್ಸ್ ಕಮಿಷನರ್ ಸೆಕ್ರೆಟರಿ ಆಗಿ ಆಯ್ಕೆ ಮಾಡಿ ಇವಾಗ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರನ್ನು ಕೂಡ ಮುಂದೆ ಬರಬೇಕೆಂದು ಕೇಳಿಕೊಳ್ತೇನೆ. ಮಿಸಸ್ ವೀನಾ ವಿಲಿಯಂ ಅವರು KDCB ಕರ್ನಾಟಕ ಡೆವಲಪ್ಮೆಂಟ್ ಕ್ರಿಶ್ಚಿಯನ್ ಬೋರ್ಡ್ನಲ್ಲಿ ನಮ್ಮ ಧರ್ಮಕ್ಷೇತ್ರಕ್ಕೆ ಮೈನಾರಿಟಿಯಿಂದ ಬರುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ಕೋಆರ್ಡಿನೇಟ್ ಮಾಡುವುದಕ್ಕೆ ಆಯ್ಕೆಯಾಗಿದ್ದಾರೆ. ಅವರು ಕಳೆದ 4-5 ವರ್ಷ ಸೇವೆ ಸಲ್ಲಿಸುತ್ತಿದ್ದಾರೆ, ಅದನ್ನು ಇನ್ನೂ ಮುಂದುವರಿಸ್ತಾ ಇದ್ದಾರೆ. ಹಾಗೆಯೇ ವಿಮೆನ್ಸ್ ಕಮಿಷನ್ ಇಂದ ಅನಿತಾ ಡಿಸೋಜಾ ಅವರನ್ನು ಕರೆಯುತ್ತೇನೆ. ಇವರು ನಮ್ಮ ಮೈಸೂರು ಸೌತ್ ವಲಯದ ವೈಸ್ ಪ್ರೆಸಿಡೆಂಟ್ ಆಗಿ ಬಿಷಪ್ ಅವರು ಆಯ್ಕೆ ಮಾಡಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಧರ್ಮ ಕೇಂದ್ರದಿಂದ ಕಳೆದ 2 ವಾರಗಳ ಹಿಂದ ನಡೆದ ಕ್ಯಾಟಿಸಮ್ ಎಕ್ಸಾಮಿನೇಷನ್ ಅಲ್ಲಿ ನಮ್ಮ ಧರ್ಮ ಕೇಂದ್ರದಿಂದ ಇಡೀ ಧರ್ಮಕ್ಷೇತ್ರಕ್ಕೆ 3ನೇ ಸ್ಥಾನವನ್ನು ಪಡೆದಿದ್ದಾರೆ. ಜೆಸ್ವಿನ್ ಆಂಟನಿ ವಿಕ್ಟರ್ ಅವರು 91% ಅವರಿಗೂ ಕೂಡ ಬಿಷಪ್ ಮುಖಾಂತರ ಫೆಲಿಸಿಟೇಷನ್ ಮಾಡುವುದಕ್ಕೆ ನಾನು ಕರೆಯುತ್ತೇನೆ. ಅವರಿಗೆ
ನಮ್ಮ ಧರ್ಮ ಕೇಂದ್ರದಿಂದ 5,000 ಚೆಕ್ ಅನ್ನ ಅವರಿಗೆ ನೀಡಲಾಗಿದೆ.